ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಅದಕ್ಕೆ ಭಾಗವಹಿಸಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಕಡೆಯಿಂದ ಹೃದಯಪೂರ್ವಕ ಸ್ವಾಗತ. ಈ ಮುರಳಿಯ ದಿನಾಂಕ 2/4/2008. ಈ ಮುರಳಿ ಬಾಬಾ ಏನು ಹೇಳ್ತಿದ್ದಾರೆ, इस वर्ष चारों ही सब्जेक्ट में अनुभव की अथॉरिटी बनो, लक्ष्य और लक्षण को समान बनाओ. ಈ ವರ್ಷ 4 ವಿಷಯದಲ್ಲಿ ಅನುಭವದ ಅಧಿಕಾರಿಗಳು ಆಗಿ ಲಕ್ಷ್ಯ ಮತ್ತು ಲಕ್ಷಣವನ್ನ ಸಮಾನರನ್ನಾಗಿ ಮಾಡಿ. ಆದ್ಮೇಲೆ ಅನುಭವ ಅಂತಂದ್ರೇನು? ಅನುಭವ ಅಂತಂದ್ರೇನು? ಯಾಕೆ ಯಾರು ಏನು ಅನುಭವ ಮಾಡೋದಿಲ್ವಾ? ನೀವು ಯಾರು ಅನುಭವ ಮಾಡ್ತಾ ಇಲ್ವಾ ಯಾವುದನ್ನು? ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ತಾಳೆ. ಏನಿದಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಜ್ ಅಂತ ಹೇಳ್ತಾರೆ, ತಿಳುವಳಿಕೆ ಅಂತ ಹೇಳ್ತಾರೆ. ನಾನು ತಿಳ್ಕೊಂಡಿದ್ದೇನೆ, ಅದಕ್ಕೆ ಅನುಭವ ಅಂತ ಹೇಳೋದಿಲ್ಲ. ಅನುಭವ ಯಾವುದು? ಜಾಮೂನ್ ತಿನ್ಬಿಟ್ಟು ರುಚಿ ನೋಡ್ತೀವಲ್ಲ, ಅದು ಅನುಭವ. ಹಾ, ತಿಂದ್ಬಿಟ್ಟು ರುಚಿ ನೋಡ್ತೀವಿ ಅಂದ್ರೆ ತಿನ್ಬೇಕಾದ್ರೆ ನೋಡ್ತಿರೋ, ತಿನ್ಬಿಟ್ಟು ಆದ್ಮೇಲೆ ನೋಡ್ತಿರೋ? ತಿನ್ಬಿಟ್ಟು ಆದ್ಮೇಲೆ. ಆ ರುಚಿ ನೋಡೋದು ಯಾವಾಗ? ತಿಂದಾದ್ಮೇಲೆ ನಾಲ್ಗೆ ಮೇಲೆ ಇಟ್ಟಾಗಲ್ವಾ? ತಿಂದಾದ್ಮೇಲೆ ಇಲ್ಲಿಂದ ಆಗ್ತದೆ, ಅದು ಸಂಸ್ಕಾರದಲ್ಲಿ ರೆಕಾರ್ಡ್ ಆಗ್ತದೆ ಅಷ್ಟೇನೆ. ತಿಂದಾದ್ಮೇಲೆ ನಮ್ಗೆ ಅನುಭವದ ಆಗೋದು ಯಾವಾಗ? ನಾಲ್ಗೆ ಮೇಲೆ ಇಟ್ಟಾಗಲ್ವಾ? ಹೌದು. ಹಾ, ಅನುಭವ ಅಂತಂದ್ರೆ ಆತ್ಮ ಕರ್ಮವನ್ನು ಮಾಡಿ ಕರ್ಮದ ಫಲದ ಜೊತೆಗೆ ಆತ್ಮ ಕನೆಕ್ಟ್ ಆಗತ್ತಲ್ಲ. ಆತ್ಮ ಕರ್ಮವನ್ನ ಮಾಡಿ ಕರ್ಮದ ಫಲದ ಜೊತೆಗೆ ಆತ್ಮ ಕನೆಕ್ಟ್ ಆದಾಗ ಆ ಫಲದಲ್ಲಿ, ವಸ್ತುವಲ್ಲಿ, ವ್ಯಕ್ತಿಯಲ್ಲಿ, ವಿಷಯದಲ್ಲಿರುವಂಥ ಗುಣಲಕ್ಷಣಗಳನ್ನ ಆತ್ಮ ಫೀಲ್ ಮಾಡತ್ತಲ್ಲ, ಅದ್ ಕೇಳ್ತಾರೆ ಅನುಭವ. ಒಂದಾಗಿದೆ ಪುರುಷಾರ್ಥ, ಪ್ರಯತ್ನ, ಕರ್ಮ, ಕಾರ್ಯ, ಕೆಲಸ ಅಂತ ನಾವು ತುಂಬಾ ಬೇರೆ ಬೇರೆ ಹೆಸರಿಂದ ಹೇಳ್ತೀವಿ. ಅದನ್ನ ಆತ್ಮ ಮಾಡತ್ತೆ, ಅಥವಾ ಆಲ್ರೆಡಿ ಕರ್ಮದ ಫಲ ರೆಡಿ ಇರ್ತದೆ. ಅನುಭವ ಅಂತಂದ್ರೆ ಫಲದ ಜೊತೆಗೆ ಆತ್ಮದ ಕನೆಕ್ಷನ್ ಅಲ್ವಾ? ದೋಸೆ ಮಾಡುವಂಥದ್ದು ಏನು? ಪ್ರಯತ್ನ, ಕಾರ್ಯ, ಕೆಲಸ ಅಲ್ವಾ? ದೋಸೆ ನಾಲ್ಗೆ ಮೇಲೆ ಇಡೋದೇನು? ಅನುಭವ. ಪ್ರಾರಬ್ಧ, ಫಲ ಸಿಕ್ಕಿದೆ ಅಲ್ವಾ? ಹಾಗೆ ಇಲ್ಲಿ ರಾಜಯೋಗದಲ್ಲೂ ಕೂಡ ನನ್ನ ಆತ್ಮ ಬಿಂದು ಅಜರ ಅಮರ ವಿನಾಶಿ ಪರಂಧಾಮಕ್ಕೆ ಹೋದೆ, ಬಾಬನ ಜೊತೆ ಕೂತ್ಕೊಂಡೆ, ಬಾಬನ ಕಿರಣ ಬರ್ತಾ ಇದೆ. ಇದೆಲ್ಲ ಏನು? ಇದೆಲ್ಲ ಏನು? ಪ್ರಯತ್ನ, ಪುರುಷಾರ್ಥ, ಕರ್ಮ, ಕೆಲಸ, ಕಾರ್ಯ. ಪ್ರಾರಬ್ಧ ಯಾವುದು? ಸ್ಥಿತಿಯಲ್ಲಿ ಫೀಲ್ ಆಗೋದು. ನಿಮ್ಮ ಮನಸ್ಸನ್ನ ಬಾಬನ ಹತ್ರ ಯಾಕೆ ಇಟ್ಟಿದ್ದೀರಿ? ಅನುಭವವನ್ನು ಮಾಡಲಿಕ್ಕೆ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಬೇಕು ಅಂತ ಇಟ್ಟಿದ್ದೀರಿ, ಹೌದಾ? ಅದು ನಿಮ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಯಾವ್ದ್ರ ಮೂಲಕ? ಮನ ಬುದ್ಧಿಯ ಮೂಲಕ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತಂದ್ರೆ ನೀವು ಯಾರ ಜೊತೆ ಕನೆಕ್ಟ್ ಆದ್ರಿ? ಅನುಭವದ ಜೊತೆ ಕನೆಕ್ಟ್ ಆದ್ರಿ, ಫಲದ ಜೊತೆ ಕನೆಕ್ಟ್ ಆದ್ರಿ ಅಂತ ಅರ್ಥ ಅಲ್ವಾ? ಕೆಲವೊಂದ್ಸಲ ನೋಡಿ ಆತ್ಮೀಯರೇ, ಶರೀರ ಸೆಕೆಯಲ್ಲಿ ಇರ್ತದೆ ಹೊರಗಡೆ ಹೋಗಿ ಬಂದಿದ್ದಕ್ಕೆ ಅಲ್ವಾ? ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ತೀವಿ ನಾವು? AC ಆನ್ ಮಾಡ್ತೀವಿ, ಫ್ಯಾನ್ ಆನ್ ಮಾಡ್ತೀವಿ. ಓಕೆ, ಆನ್ ಮಾಡಿದ ತಕ್ಷಣದಲ್ಲಿ ತಂಪಿನ ಅನುಭವ ಆಗತ್ತಾ? ಇಲ್ಲ. ಆಗಿದಲ್ಲಿ AC ಇದೆಯೋ ಇಲ್ವೋ? ಇದೆ. ಅದು AC ಅನುಭವ ನಿಮ್ಗೆ ಆಗ್ತಾ ಇದೆಯಾ? ಇಲ್ಲ. ಯಾಕೆ? ಅದು ಆ AC ಗಾಳಿಯಲ್ಲಿ ಇನ್ನೂ ಏನಾಗಿಲ್ಲ, ವಾಯುಮಂಡಲ ನಿರ್ಮಾಣ ಆಗಿಲ್ಲ. ನಿಮ್ಮ ಚರ್ಮದ ಮೇಲೆ ಇನ್ನೂ ಬೆವರಿದೆ. ಮತ್ತೆ ಮೊದಲು ನೀವೇನು ಕರ್ಮ ಮಾಡಿದಿರಲ್ವಾ, ಆ ಕರ್ಮದ ಫಲ ಮನಬುದ್ಧಿಯ ಮೇಲೆ ಅಥವಾ ಶರೀರದ ಮೇಲೆ, ಚರ್ಮದ ಮೇಲೆ ಇದೆ. ಅದು ಹೋಗಬೇಕು. ಆ ನಂತರದಲ್ಲಿ ನಿಮ್ಗೆ ಏನಾಗ್ತದೆ? ತಂಪಿನ ಅನುಭವ ಆಗತ್ತೆ,
ಹೌದಾ? ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ದೂದ್ ಬೇಡ ತಿಂದಿರ್ತೀವಿ. ಏನ್ ತಿಂದ್ವಿ? ದೂದ್ ಬೇಡ ಹಾ, ಅದಾದ್ಮೇಲೆ ಟೀ ಕುಡಿತೀರಾ. ಏನ್ ಹೇಳ್ತೀರಾ ಅವಾಗ? ಬಿಸಿ ಕುಡಿತೀವಿ. ಟೀಗೆ ಸಕ್ಕರೆ ಹಾಕಿಲ್ಲ ಅಂತ ಹೇಳ್ತೀವಿ. ಟೀಗೆ ಸಕ್ಕರೆ ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ಹಾಗಿದ್ರೆ ಟೀನಲ್ಲಿ ಸಕ್ಕರೆ ಕಡಿಮೆ ಇದೆಯಾ? ಇಲ್ಲ. ಮತ್ತೆ ನಿಮ್ಗೆ ದೂದ್ ಬೇಡದಲ್ಲಿ ಜಾಸ್ತಿ ಇದೆ. ನಿಮ್ಮ ನಾಲಿಗೆಯ ಮೇಲೆ ದೂದ್ ಪೇಡಾದ ಪ್ರಾಡಕ್ಟ್ ಇನ್ನೂ ಅಲ್ಲಿದೆ, ಪೂರ್ತಿ ಅದು ಕ್ಲಿಯರ್ ಆಗ್ಲಿಲ್ಲ. ಅದು ಇರುವಂತ ಕಾರಣದಿಂದ ಮುಂದೆ ನೀವು ಇನ್ನೊಂದು ಪ್ರಾಡಕ್ಟ್ ಅನ್ನ ಅಲ್ಲಿ ಇಟ್ಟಾಗ ಯಾವ ನೀವು ಟೀ ಜೊತೆ ಕನೆಕ್ಟ್ ಮಾಡ್ತೀರೋ ಅದರಲ್ಲಿ ಎಡಿಷನ್ ಮಾಡಿರುವಂತ ವಸ್ತುವಿನ ಗುಣಲಕ್ಷಣಗಳನ್ನ ನೀವು ನಾಲಿಗೆಯಿಂದ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ. ರೈಟ್. ಹಾಗೇನೆ ನೀವು ರಾಜಯೋಗಕ್ಕೆ ಕೂತ್ಕೊಂಡಾಗ ನಿಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆಲಿ ಇಟ್ಟಾಗ ಅನುಭವ ಮಾಡಬೇಕು ಅಂತ ಬುದ್ಧಿಯಲ್ಲಿ ಇಟ್ಟೂ ಕೂಡ ಕೆಲವೊಂದ್ಸಲ ಗಂಟೆಗಟ್ಟಲೆ ಕೂತ್ಕೊಂಡ್ರು ಕೂಡ ಅನುಭವ ಆಗುವುದಿಲ್ಲ. ಯಾಕೆ? AC ಆನ್ ಮಾಡಿದಿರಿ, ಕರೆಂಟೇ ಇಲ್ಲ ಅಂತಂದ್ರೆ ತಂಪಿನ ಅನುಭವ ಆಗತ್ತಾ? ಇಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಮುಖ್ಯವಾದ ಕಾರಣ, ನಾವು ಕೂತ್ಕೊಂಡಿರ್ತೀವಿ ಆತ್ಮೀಯರೇ, ಅದರಲ್ಲಿ ದೇಹಭಾನ ಇರ್ತದೆ, ದೇಹ ಅಭಿಮಾನ ಇರ್ತದೆ, ಸ್ವಾರ್ಥ ಇರ್ತದೆ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಇರ್ತದೆ, ಅಹಂಕಾರ ಇರ್ತದೆ, ಅಭಿಮಾನ ಇರ್ತದೆ, ವಿಕಾರ ಇರುತ್ತೆ. ಆ ಕಾರಣದಿಂದ ಭಗವಂತ ನಿಮ್ಮನ್ನ ಉಪಯೋಗ ಮಾಡಿಕೊಳ್ಳುವುದಿಲ್ಲ. ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಮಗ ನಿಮ್ಮ ಎದುರುಗಡೆ ಬರಬಹುದು, ಸಣ್ಣ ಮಗ ಕೂಗಬಹುದು ನನ್ನನ್ನು ಎತ್ಕೋ ಅಂತ, ಬೊಬ್ಬೆ ಹೊಡಿಬಹುದು, ಅಳಬಹುದು. ಎಲ್ಲಿವರೆಗೆ ನಿನ್ನ ಕ್ಲೀನ್ ಆಗ್ಬಿಟ್ಟು ಬರೋದಿಲ್ವೋ ಅಲ್ಲಿವರೆಗೆ ನಾನು ನಿನ್ನನ್ನ ಎತ್ತಿಕೊಳ್ಳುವುದಿಲ್ಲ ಅಲ್ವಾ? ಹಾಗಿದ್ರೆ ಪುರುಷಾರ್ಥ ಶ್ರೇಷ್ಠನೋ ಪ್ರಾರಬ್ಧ ಶ್ರೇಷ್ಠನೋ? ಯಾವುದು ಶ್ರೇಷ್ಠ? ಪ್ರಾರಬ್ಧ ಶ್ರೇಷ್ಠ. ಪ್ರಾರಬ್ಧ ಅಲ್ವಾ? ಆ ಪ್ರಾರಬ್ಧದಿಂದನೇ ಅಲ್ವಾ ಆತ್ಮ ಖುಷಿ ಆಗೋದು. ದೋಸೆ ಮಾಡಿದ್ರೆ ಖುಷಿ ಆಗತ್ತೋ, ತಿಂದ್ರೆ ಖುಷಿ ಆಗತ್ತೋ? ತಿಂದ್ರೆ ಖುಷಿ ಆಗುತ್ತೆ. ದೋಸೆ ಮಾಡೋದು ಯಾಕೆ? ತಿನ್ನೋಕೆ. ತಿನ್ಬೇಕು ಅಂತ ತಾನೆ, ಆ ರುಚಿ ಬೇಕು ಅಂತ ತಾನೆ ನಾನು ಮಾಡ್ತೇನೆ. ಹಾಗೆ ರಾಜಯೋಗ ಮಾಡೋದು ಯಾಕೆ? ನಾನು ಆ ಅನುಭವ ನನಗೆ ಆಗಬೇಕು ಅಂತ, ನನ್ನ ಮೂಲಕ ಬೇರೆಯವ್ರಿಗೆ ಆಗ್ಬೇಕು ಅಂತ ತಾನೆ. ನಾವೇನ್ ಮಾಡ್ತಿದೀವಿ? ನಾನು ಆತ್ಮ ಪರಮಾತ್ಮನ ಪಕ್ಕದಲ್ಲಿದ್ದೇನೆ, ನನ್ನ ಶಕ್ತಿ ಕಿರಣಗಳು ವಿಶ್ವಕ್ಕೆ ಹೋಗ್ತಾ ಇದ್ದೇವೆ, ಬರೀ ಬಾಯಲ್ಲಿ ಹೇಳ್ತಾ ಇದ್ದೀವಿ, ಕಣ್ಣಲ್ಲಿ ವಿಷನ್ ಮಾಡ್ತಿದೀವಿ, ಬಿಟ್ರೆ ಏನಿಲ್ಲ, ಅನುಭವ ಇಲ್ಲ. ಇಲ್ಲ. ಅನುಭವ ಅಂತಂದೇನು? ಕರ್ಮದ ಫೈನಲ್ ಸ್ಟೇಜ್. ನೀವೇನು ಕರ್ಮ ಮಾಡಿದಿರಿ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದಿರಿ, ಯಾವ ಕಾರಣಕ್ಕೋಸ್ಕರ ಮಾಡಿದಿರಾ, ಆ ಕರ್ಮ ಕಂಪ್ಲೀಟ್ ಆಗಿದೆ. ಇವಾಗ ಆದ ಮೇಲೆ ಅದು ಸರಿ ಇದೆಯೋ ಇಲ್ಲೋ ಅಂತ ನೀವೇನ್ ಮಾಡಬೇಕು? ಚೆಕ್ ಮಾಡಬೇಕಾಗ್ತದೆ. ಆವಾಗ ನಿಮ್ಗೆ ಅನುಭವ ಆದ್ರೆ, ಅದು ಸರಿ ಇದ್ರೆ ಅದನ್ನೇ ಏನ್ ಮಾಡಬಹುದು? ಕಂಟಿನ್ಯೂ ಮಾಡಬಹುದು. ಸರಿ ಇಲ್ಲ ಅಂತಂದ್ರೆ ಏನ್ ಮಾಡ್ಕೊಳ್ಬೇಕು? ಸರಿ ಮಾಡ್ಕೊಳ್ಬೇಕು ಅಲ್ವಾ? ಟೀ ಕುಡ್ದ್ವಿ, ಓಕೆನಾ? ಟೀನಲ್ಲಿ ಸಕ್ಕರೆ ಕಡಿಮೆ ಇದೆ, ಏನ್ ಮಾಡ್ತೀವಿ? ಸಕ್ಕರೆ ಎಡಿಷನ್ ಮಾಡ್ಕೊಂಡು ಕುಡಿತೀವಲ್ವಾ? ಹಾಗೇನೆ ಇಲ್ಲಿ ಬೆಳ್ತಾರೆ ಮಕ್ಕಳೇ, 4 ವಿಷಯದಲ್ಲಿ ಏನಾಗ್ಬೇಕಂತೆ? ಅನುಭವದ ಅಧಿಕಾರಿಗಳಾಗಿ. ಹಾಗಿದ್ರೆ ಪ್ರಪಂಚದ ಜನರಿಗೆ ಈಶ್ವರೀಯ ಜ್ಞಾನ ಬೇಕಾ? ಪ್ರಪಂಚದ ಜನರಿಗೆ ಈಶ್ವರೀಯ ಜ್ಞಾನ ಬೇಕಾ? ಇಲ್ಲ. ನಿಮ್ಮ ಮಕ್ಕಳಿಗೆ ಅಡಿಗೆ ಹೆಂಗ್ ಮಾಡೋದು ಅಂತ ಜ್ಞಾನ ಬೇಕಾ, ಅಥವಾ ಡೈರೆಕ್ಟ್ ಅಡಿಗೆ ಬೇಕು? ಅಡಿಗೆ ಮಾತ್ರ ಬೇಕು. ಹೌದು ತಾನೆ? ಹಾಗೆ ಈಗ ಬರುವಂತ ಜನರೇಷನ್ನು ಅಡಿಗೆ ಮಾಡ್ಲಿಕ್ಕೆ ಕಲೀಲಿಕ್ಕೆ ರೆಡಿ ಇಲ್ಲ. ಅವ್ರೇನ್ ಮಾಡ್ತಾರೆ? ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ನೀವು ಮಾಡಿಟ್ರೆ ತಿಂತಾರೆ. ಬೇಕಾದ ಉಪ್ಪು ಖಾರ ಸರಿ ಇಲ್ಲ ಅಂತ ಬೇಕಾದ ಹೇಳ್ತಾರೆ, ಚೆನ್ನಾಗಿಲ್ಲ ಅಂತ ಬೇಕಾದ ನಿಮ್ಮನ್ನ ನಿಂದನೆ ಮಾಡ್ತಾರೆ. ಆದ್ರೆ ಅವರು ಮಾಡ್ಲಿಕ್ಕೆ ರೆಡಿ ಇಲ್ಲ. ನಮ್ಮ ಈಶ್ವರ ಜೀವನದಲ್ಲೂ ಹಾಗೆ ಆಗಿದೆ ಆದ್ಮೇಲೆ. ನಾವು ಬೇರೆಯವ್ರಿಗೆ ಹೇಳ್ತೀವಿ ಏನಂತ, ಹೀಗೆ ಯೋಗ ಮಾಡಿ, ಹೀಗೆ ಯೋಗ ಮಾಡಿದ್ರೆ ಬೇರೆಯವ್ರಿಗೆ ನಾವೇನ್ ಮಾಡ್ತೀವಿ? ಹೇಳ್ತೀವಿ. ನಾವು ಯೋಗ ಮಾಡೋದಿಲ್ಲ. ಅದಕ್ಕೆ ಯೋಗದಲ್ಲಿ ಗಂಟೆಗಟ್ಟಲೆ ನಮ್ಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲಿವರೆಗೆ ಭಗವಂತನ ಶಕ್ತಿ ಪ್ರವಾಹ ಆಗೋದಿಲ್ವೋ, ಎಲ್ಲಿವರೆಗೆ ನೀವು ಪವಿತ್ರವಾಗೋದಿಲ್ವೋ, ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಳಲ್ವೋ, ಅಲ್ಲಿವರೆಗೆ ನಿಮ್ಗೆ ಯೋಗದ ಅನುಭೂತಿ
ಆಗೋದಿಲ್ಲ. ಆವಾಗ ಆ ಕರ್ಮ ನಿಮ್ಗೆ ಇಷ್ಟ ಆಗೋದಿಲ್ಲ. ದಿನವಿಡೀ ಅಡಿಗೆ ಮಾಡ್ತಾ ಇದ್ಬಿಟ್ಟು ಊಟನೇ ಮಾಡಿಲ್ಲ ಅಂತಂದ್ರೆ ಖುಷಿ ಕೊಡುತ್ತಾ? ಬೇರೆಯವ್ರಿಗೆ ಮಾಡ್ಕೊಡೋಣ, ಆದ್ರೆ ನಾವೂನು ಕೂಡ ಆ ರುಚಿಯನ್ನ ಏನ್ ಮಾಡ್ಬೇಕಾಗ್ತದೆ, ನೋಡ್ಬೇಕಾಗತ್ತಲ್ವಾ? ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಅನುಭವದ ಅಥಾರಿಟಿ. ಅನುಭವ ಯಾವಾಗ ಬರ್ತದೆ? ನಿಮ್ಮ ಪುರುಷಾರ್ಥವನ್ನ, ಕೆಲಸವನ್ನ, ಕಾರ್ಯವನ್ನ ಕಂಪ್ಲೀಟ್ ಮಾಡಿ ಮುಗಿಸ್ಬೇಕು. ನಿಮ್ಮ ಗಮನ ಎಲ್ಲಿರ್ಬೇಕು? ಕರ್ಮದ ಫಲದ ಕಡೆಗೆ ಮಾತ್ರ ಇರಬೇಕು. ಅವಾಗ ಏನಾಗ್ತದೆ, ಅನುಭವ ಆಗ್ತದೆ. ಒಂದ್ ಕಡೆಗೆ ದೋಸೆ ಮಾಡ್ತಾ ಇದ್ದೀರಿ, ಇನ್ನೊಂದ್ ಕಡೆ ಫೋನಲ್ಲಿ ಯಾರ್ದೋ ಫೋನ್ ಬಂದಿದೆ, ಸರಿನಾ? ಸೇಮ್ ಟೈಮಲ್ಲಿ ದೋಸೆ ತಿಂತಾ ಇದ್ದೀರಾ, ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಹೌದು. ಆ ಆಗಲ್ಲ. ಆಗಲ್ಲ. ಒಂದ್ ಕಡೆಯಿಂದ ನನ್ನ ಹಿಂದ್ಗಡೆ ಬಾಬಾ ಇದ್ದಾರೆ, ಸಂಕಲ್ಪ ಮಾಡ್ತಾ ಇದ್ದೀರಿ, ಎದುರುಗಡೆ ವಿಶ್ವವನ್ನ, ಗ್ಲೋಬ್ ಅನ್ನು ನೋಡ್ತಾ ಇದ್ದೀರಾ, ಮನಸ್ಸಲ್ಲಿ ನಾನು ವಿಶ್ವ ಕಲ್ಯಾಣಕಾರಿ ಅಂತ ಹೇಳ್ತಾ ಇದ್ದೀರಾ. ಗಮನ ಎಲ್ಲಿದೆ? ವಿಶ್ವದ ಕಡೆ. ಆ ನೋಡೋದಲ್ಲಿ, ಕೇಳೋದಲ್ಲಿ ಇದೆ, ಆದ್ರೆ ಅನುಭವದಲ್ಲಿ ಇದೆಯಾ? ಇಲ್ಲ. ಅನುಭವ ಯಾವುದು? ಅನುಭವ ಯಾವುದು? ಬಾಬಾದ ಸಪ್ತ ಗುಣಗಳು. ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿಟ್ಟಾಗ, ವಿಶ್ವ ಕಲ್ಯಾಣಕ್ಕೆ ಅವನು ಉಪಯೋಗ ಮಾಡಿದಾಗ ನಿಮ್ಮ ಮನಬುದ್ಧಿಯ ಮೂಲಕ ಪ್ರವಾಹ ಆಗತ್ತಲ್ಲ, ಯಾವುದು? ಆ ಗುಣಗಳು. ಅದ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ಏನ್ ಹೇಳ್ತಾರೆ? ಅನುಭವ. ಹಾಗಿದ್ರೆ ನಿಮ್ಮ ಯೋಗದಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಈ ಮುರಳಿಲ್ ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಮನನ ಮಾಡುವಂಥದ್ದು ಯೋಗ ಅಲ್ಲ, ವಿಚಾರ ಸಾಗರ ಮಂಥನ ಮಾಡೋದು ಯೋಗ ಅಲ್ಲ, ಬರೆಯೋದು ಯೋಗ ಅಲ್ಲ, ನೋಡೋದು ಯೋಗ ಅಲ್ಲ. ಯೋಗ ಯಾವುದು? ಬರೀ ನೆನಪು ಮಾಡೋದು. ಅನುಭವ. ನೆನಪಿಡೋದು ಆರಂಭ ಅಷ್ಟೇ. ನೆನಪಿಡೋದು ಆರಂಭ. ಈಗ ನಿಮ್ಮ ಮನೆಗೆ ಅಥವಾ ಬಾಬನ ಮನೆಗೆ ಯೋಗೇಶ್ ಅಣ್ಣ ಬರಲಿ, ಅವರು ಸಿರಿಸಿಯಲ್ಲಿದ್ದಾರೆ, ಬರಲಿ ಅಂತ ನೆನಪು ಮಾಡೋದು ಆರಂಭ ಅಷ್ಟೇ. ಅದು ಅವರು ಬರಬೇಕು, ಜ್ಞಾನವನ್ನ ಹೇಳಬೇಕು ಅಥವಾ ಟೋಲಿ ಕೊಡಬೇಕು, ನೀವು ತಿನ್ನಬೇಕು. ನೆನಪು ಮಾಡೋದು ಶ್ರೇಷ್ಠನೋ ತಿನ್ನೋದು ಶ್ರೇಷ್ಠನೋ? ಇನ್ನೊಂದು. ಯಾವ್ದು ಶ್ರೇಷ್ಠ? ತಿನ್ನೋದು ತಾನೆ. ಅವಾಗ ನಾವು ಫೈನಲ್ ಪ್ರಾಡಕ್ಟ್ ಜೊತೆಗೆ ಏನಾಗಿರ್ತೀವಿ? ಕನೆಕ್ಟ್. ಕನೆಕ್ಟ್ ಆಗಿರ್ತೀವಿ. ಅದಕ್ಕಾಗಿ ಈಗ ಬಾಬಾ ಹೇಳ್ತಾರೆ, ಪುರುಷಾರ್ಥಕ್ಕಿಂತ ಅನುಭವದ ಅಥಾರಿಟಿಯಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ? ಸೆಟ್ ಆಗ್ಬೇಕಾಗ್ತದೆ. ಈಗ ಬಾಬಾ 4 ವಿಷಯದಲ್ಲಿ ಅಂತಂದ್ರು. ಯಾವ್ದಲ್ಲಿ? 4 ವಿಷಯ. ಯಾವ್ದದು 4 ವಿಷಯ? ಜ್ಞಾನ, ಯೋಗ, ಧಾರಣ, ಸೀಗ. ಸರಿ. ಇವಾಗ ಜ್ಞಾನ ವಿಷಯದಲ್ಲಿ ಅನುಭವಿ ಆಗೋದು ಯಾವ, ಹೇಗೆ? ಜ್ಞಾನದ ವಿಷಯದಲ್ಲಿ ಅನುಭವಿ ಆಗೋದು ಹೇಗೆ? ಜ್ಞಾನವನ್ನ ಚೆನ್ನಾಗಿ ತಿಳ್ಕೊಂಡು 4 ಜನಕ್ಕೆ ಹೇಳಿದಾಗ ಅನುಭವ ಆಗುತ್ತೆ. ಇಲ್ಲ. ನಾನು ಆತ್ಮ, ನನ್ನ ತಂದೆ ಶಿವ ಪರಮಾತ್ಮ ಆಗಿದ್ದಾರೆ ಅನ್ನೋ ಒಂದು ಜ್ಞಾನ ಸಿಕ್ಕಿದೆ. ಬಾಬಾ ಒಂದು ಸ್ಮೃತಿಯನ್ನ ಕೊಟ್ಟಿದ್ದಾರೆ, ಇದು ಜ್ಞಾನ. ಜ್ಞಾನದ ಅನುಭವ ಯಾವಾಗ ಅಂತ ನಾನು ಕೇಳಿದ್ದು. ಜ್ಞಾನ ಕೇಳಲಿಲ್ಲ ನಾನು. ಜ್ಞಾನ ತಿಳ್ಕೊಂಡು ನಾವು ಯೋಗ ಮಾಡಿದಾಗ ಅನುಭವ ಆಗುತ್ತೆ ಅನ್ಸುತ್ತೆ. ಹಾ, ಸರಿ. ಸರಸ್ವತಿ ಆ ಜ್ಞಾನದ ಸ್ವರೂಪದಲ್ಲಿ ನಾವು ಸ್ಥಿತರಾದಾಗ ಮಾತ್ರ ಆ ಜ್ಞಾನ ನಮ್ಗೆ ಅನುಭವ ಆಗಿದೆ ಅಂತ ಅರ್ಥ ಆಗತ್ತೆ ಅಲ್ವಾ? ಓಕೆ. ಈಗ ನಾನು ಗುಲಾಬ್ ಜಾಮೂನ್ ಅಂತ ಹೇಳ್ತೇನೆ. ಏನ್ ಹೇಳ್ತೇನೆ? ಗುಲಾಬ್ ಜಾಮೂನ್. ನಿಮ್ಗೆ ಏನಾಗ್ತದೆ ಅವಾಗ? ಅದ್ರ ಅನುಭವ ಆಗ್ಬಿಡುತ್ತೆ. ಅದು ಮೊದಲೇ ತಿಂದಿರ್ತೀವಲ್ವಣ್ಣ, ಅದು ನೆನೆಸಿದ ತಕ್ಷಣ ಅದರ ಅನುಭವ ಆಗ್ಬಿಡುತ್ತೆ. ಓಕೆ. ಈಗ ಕೆಲವರು ಗುಲಾಬ್ ಜಾಮೂನ್ ತಿಂದಿಲ್ಲ, ಬರೀ ಶಬ್ದವನ್ನ ಮಾತ್ರ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಶಬ್ದ ಮಾತ್ರ ಕೇಳಿದ್ದಾರೆ. ಅವಾಗ ಗುಲಾಬ್ ಜಾಮೂನ್ ಅಂತಂದಾಗ ಏನಾಗ್ತದೆ ಅವರಿಗೆ? ಬಾಯಲ್ಲಿ ನೀರು ಬರ್ತದೆ. ಎಲ್ಲಿ ಬರೀ ಶಬ್ದ ಕೇಳಿದಾರೆ ಅನ್ನೋರೆ ಬಾಯಲ್ಲಿ ನೀರು ಎಲ್ಲಿ ಬರ್ತದೆ? ಬರೀ ಶಬ್ದ ಮಾತ್ರ ಗೊತ್ತು ಅವರಿಗೆ. ಓಕೆ. ಉದಾಹರಣೆಗೆ ಫೀಝಾ ನನ್ನ ಅನುಭವ ಇದೆ. ಫೀಝಾ ಹೆಸರು ಕೇಳಿದ್ದೇನೆ, ಓಕೆ, ಇನ್ನೂ ಕಣ್ಣಾರೆ ನೋಡಿಲ್ಲ, ಬಾಯಿಂದ ತಿಂದೂ ಇಲ್ಲ. ಓಕೆನಾ? ಎಲ್ಲೋ ಒಂದ್ ಕಡೆಗೆ, ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನ್ ಮಾಡಿದ್ದೇನೆ, ನೋಡಿದ್ದೇನೆ. ಈಗ ಪಿಜ್ಜಾ ಅಂತ ನನಗೆ ಏನಾಗ್ಬೋದು ಹೇಳಿ ನೋಡೋಣ? ಹೆಸರು ಕೇಳಿದ್ದೇನೆ, ಡೊಮಿನೋ ಪಿಜ್ಜಾ ಅಂತ ಹೇಳುವಂಥದ್ದು ಬೆಂಗಳೂರಿನಲ್ಲಿ ಬೋರ್ಡ್ ನೋಡಿದ್ದೇನೆ, ಮತ್ತೆ ಆ ಪೇಪರ್ ನಲ್ಲಿ ಏನಿದೆ ಅದನ್ನ ಮಾತ್ರ ನೋಡಿದೆ, ಅಷ್ಟು ಮಾತ್ರ ನನ್ಗೆ ನೆನಪಾಗತ್ತೆ. ಹೌದಾ? ಹೌದು. ಅದೇ ಪಿಜ್ಜಾ ತಿಂದವನಿಗೆ
ಅದ್ರ ಅನುಭವ ಅನುಭವ. ರುಚಿ ಅನುಭವ ಆಗ್ತದೆ. ಅವ್ನು ತಿಂದಿದ್ದಾನಲ್ಲ ಅವನು, ಅವಾಗ ಅದು ಸಂಸ್ಕಾರ ರೆಕಾರ್ಡ್ ಇದೆಯಲ್ಲ, ಅದು ಅನುಭವ ಆಗತ್ತೆ ಅಲ್ವಾ? ಈಗ ಗುಲಾಬ್ ಜಾಮೂನ್ ಬರೀ ಶಬ್ದ ಕೇಳಿದವನಿಗೆ ಏನ್ ನೆನ್ಪರ್ತದೆ? ಗುಲಾಬ್ ಜಾಮೂನ್ ರುಚಿಯ ನೆನಪು. ಅಲ್ಲ, ಬರೀ ಶಬ್ದ ಹಾಕೋರೆ, ಬರೀ ಶಬ್ದ ಕೇಳಿದಾಗ ಶಬ್ದ ಮಾತ್ರ ನೆನಪಿಗೆ ಬರ್ತದೆ. ಸರಿ, ಅವನು ಅಂಗಡಿಯಲ್ಲಿ ಬೇಕರಿಯಲ್ಲಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ನೋಡಿದಾನೆ, ಅವು ಗುಲಾಬ್ ಜಾಮೂನ್ ಶಬ್ದ ಕೇಳಿದ್ರೆ ಏನ್ ನೆನಪಿಗೆ ಬರ್ತದೆ ಅವನಿಗೆ? ಆ ಇಮೇಜ್ ನೆನಪು ಬರ್ತದೆ. ಆ ಪ್ಯಾಕೆಟ್ ಫೋಟೋ ಮಾತ್ರ ಕಣ್ಣೆದುರಿಗೆ ಬರ್ತದೆ, ಯಾಕಂದ್ರೆ ಅಷ್ಟು ಮಾತ್ರ ಮಾಡಿದ್ದವನು. ಸರಿ, ಓಕೆ. ಬೇಕರಿಯಲ್ಲಿ ಇಟ್ಟಿರುವಂತ ಗುಲಾಬ್ ಜಾಮೂನ್ ಕಣ್ಣಿಂದ ನೋಡಿದಾನೆ, ಅವು ಗುಲಾಬ್ ಜಾಮೂನ್ ಶಬ್ದ ಕೇಳಿದವನಿಗೆ ಏನಾಗ್ತದೆ? ಈಗಿರುತ್ತೆ. ಆ ಕಣ್ಣಿಗೆ ಕಂಡಿರುವಂತ ಚಿತ್ರಣದ ಜೊತೆಗೆ ಅವನು ಏನಾಗ್ತಾನೆ? ಕನೆಕ್ಟ್ ಆಗ್ತಾನೆ. ಸರಿ, ಓಕೆ. ನೀವು ಗುಲಾಬ್ ಜಾಮೂನ್ ತಿಂದಿದ್ದೀರಾ, ಅವಾಗ ಏನಾಗ್ತದೆ? ಏನಾಗ್ತದೆ? ರುಚಿಯ ಅನುಭವ. ರುಚಿ ಅನುಭವ, ಯಾಕಂದ್ರೆ ನೀವು ರುಚಿ ಜೊತೆ ಕನೆಕ್ಟ್ ಮಾಡಿದ್ದೀರಾ. ಸರಿ, ಒಂದ್ಸಲ ಗುಲಾಬ್ ಜಾಮೂನ್ ಮಾಡಿದಿರಿ, ನೀವು ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ, ಓಕೆ. ಅವಾಗ ಆ ಗುಲಾಬ್ ಜಾಮೂನ್ ಸರಿಯಾಗಿಲ್ಲ, ಗಟ್ಟಿಯಾಗಿತ್ತು. ಈ ಗುಲಾಬ್ ಜಾಮೂನ್ ಅಂತಂದ್ರೆ ಏನ್ ನೆನಪಿಗೆ ಬರ್ತದೆ ನಿಮ್ಗೆ? ಗಟ್ಟಿಯಾಗಿ ಮಾಡಿದ್ವಲ್ಲ ಅದನ್ನೇ ನೆನಪಿಗೆ ಬರ್ತದೆ, ಯಾಕಂದ್ರೆ ಪ್ರಾಕ್ಟಿಕಲಿ ಮಾಡಿದಿರಲ್ಲ. ಓಕೆ, ಹೌದು. ಅದಾದ್ಮೇಲೆ ಹೊತ್ಸಲ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ನೀವೇನ್ ಮಾಡಿದ್ರಿ? ಗುಲಾಬ್ ಜಾಮೂನ್ ಮಾಡೋದನ್ನ ಕಲ್ತಿದ್ದೀರಿ, ಓಕೆ. ಬೇರೆಯವ್ರಿಗೆ ಕೊಟ್ಟಿದ್ದೀರಾ, ಅವ್ರು ಗುಲಾಬ್ ಜಾಮೂನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಅವ್ ನಿಮ್ಗೆ ಏನ್ ನೆನಪಿಗೆ ಬರ್ತದೆ? ಆ ರುಚಿಯ ಅನುಭವ. ಅಲ್ಲ, ಅವ್ರು ಹೇಳಿದ ನೆನಪಿಗೆ ಬರ್ತದೆ. ನೀವು ಗುಲಾಬ್ ಜಾಮೂನ್ ಹೆಸರು ಕೇಳಿದ್ದಾಯ್ತು, ಫೋಟೋ ನೋಡಿದ್ದಾಯ್ತು, ಆಕ್ಚುಲಿ ಗುಲಾಬ್ ಜಾಮೂನ್ ನೋಡಿದ್ದಾಯ್ತು, ನೀವು ತಿಂದಿದ್ದಾಯ್ತು, ಮಾಡಲಿಕ್ಕೆ ಕಲ್ತಿದ್ದಾಯ್ತು, ಅಲ್ಲಿ ತಪ್ಪಿದ್ದಾಯ್ತು, ಸರಿ ಮಾಡ್ಕೊಂಡಿದ್ದಾಯ್ತು, ಬೇರೆಯವರಿಗೆ ಕೊಟ್ಟಿದ್ದಾಯ್ತು. ಕೊಟ್ಟಿದ್ದಾಯ್ತು. ಆವಾಗ ನಿಮ್ಗೆ ಇಷ್ಟ ಆಗೋದು ಯಾವುದು? ಅವ್ರು ಚೆನ್ನಾಗಿ ಕೊಟ್ಟಿದ್ದು. ಆ ಅವ್ರು ಚೆನ್ನಾಗಿದೆ ಅಂತ ಹೇಳ್ಬೇಕಲ್ವಾ? ಸರಿ, ಓಕೆ. ನೀವು ಬರೀ ಶಬ್ದ ಮಾತಾಡೋದು ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್, ಅವಾಗ ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾರಾ? ಇಲ್ಲ. 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 ಗುಲಾಬ್ ಜಾಮೂನ್ ಪ್ಯಾಕೆಟ್ ಮಾತ್ರ ತೋರಿಸೋದು, ನೋಡಿ ಇದು ಗುಲಾಬ್ ಜಾಮೂನ್ ಅಂತ ಹೇಳೋದು, ಅವಾಗ ಅವ್ರ ಆಶೀರ್ವಾದ ಕೊಡ್ತಾರಾ? ಇಲ್ಲ. ಇಲ್ಲ. ನಿಮ್ಗೆ ಗುಲಾಬ್ ಜಾಮೂನ್ ಏನು ಅಂತ ಗೊತ್ತಾಗತ್ತಾ? ಇಲ್ಲ. ಈಗ ಗುಲಾಬ್ ಜಾಮೂನ್ ಮಾಡುವಂತ ವಿಧಿ ಎಲ್ಲಿರ್ತದೆ? ಬುದ್ಧಿಯಲ್ಲಿರುತ್ತೆ. ಗುಲಾಬ್ ಜಾಮೂನ್ ಮಾಡೋ ವಿಧಿ ಎಲ್ಲಿರ್ತದೆ? ಪ್ಯಾಕೆಟ್ ಹಿಂದ್ಗಡೆಗೆ ಇರ್ತದೆ. ಎಲ್ಲಿರ್ತದೆ? ರೈಟಿಂಗ್ ಅಲ್ಲಿ ಇರ್ತದೆ. ಓಕೆ. ನಿಮ್ ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನ ಓದ್ತಾ ಹೋಗೋದು, ಯಾವ್ದನ್ನ? ವಿಧಿನ. ಹಾ. ಆವಾಗ ಅವ್ರಿಗೆ ಗುಲಾಬ್ ಜಾಮೂನ್ ಅವ್ರಿಗೆ ತಿಂದಂಗ ಆಯ್ತಾ, ನೀವು ತಿಂದಂಗ ಆಯ್ತು? ಇಲ್ಲ. ನೀವು ತಿಂದಿಲ್ಲ, ಅವರು ತಿಂದಿಲ್ಲ, ಓಕೆ. ನೀವು ಗುಲಾಬ್ ಜಾಮೂನ್ ಬಗ್ಗೆ ಭಾಷಣ ಮಾಡಿದಿರೋ ಮಾಡಿಲ್ವೋ? ಮಾಡಿದ್ದೀವಿ. ಫೋಟೋ ಮಾಡಿದ್ದೀವಿ. ತೋರಿಸಿದಿರೋ ಇಲ್ವೋ? ತೋರಿಸ್ತಿದ್ದೀವಿ. ಹೇಗ್ ಮಾಡ್ಬೇಕು ಅಂತ ವಿಧಿ ಹೇಳಿದಿರೋ ಇಲ್ವೋ? ಹೇಳಿದ್ದೀವಿ. ಹಾಗಿದ್ರೆ ಇದು ಅನುಭವ ಹೌದೋ ಅಲ್ವೋ? ಇಲ್ಲ. ಆ ಇಲ್ಲ. ಇನ್ನು ಅಲ್ಲ. ಮಾಡೇ ಇಲ್ವಲ್ಲ. ಮಾಡೇ ಇಲ್ವಲ್ಲ, ತಿಂದಿಲ್ವಲ್ಲ, ಅಥವಾ ಬೇರೆಯವ್ರು ಮಾಡಿದ್ದನ್ನು ತಿಂದಿಲ್ವಲ್ಲ. ಹೌದು. ಬಾಬಾ ಹೇಳ್ತಾ ಇರೋದು ಇದನ್ನೇ. ಮ್ಯಾಕ್ಸಿಮಮ್ ಬಾಬಾನ ಮಕ್ಳು ಏನ್ ಮಾಡ್ತಿದಾರಂತೆ? ಬರೀ ವಿಧಿ ಓದ್ತೀವಿ. ಜ್ಞಾನ ಕೇಳಿದ್ವಿ, ಹೇಳಿದ್ವಿ. ಗುಲಾಬ್ ಜಾಮೂನ್ ಯೋಗೇಶ್ ಅಣ್ಣ ಹೇಳಿದ್ರು, ನಾವು ಗುಲಾಬ್ ಜಾಮೂನ್ ಹೇಳಿದ್ವಿ, ಅದೇನು ಅಂತ ನಮ್ಗೆ ಗೊತ್ತಿಲ್ಲ. ಅನುಭವ ಆಗಿಲ್ಲ. ಜ್ಞಾನ ಸ್ವರೂಪರಾಗಿ, ಅಶರೀರಿ ಆಗಿ, ಬಿಂದು ಆಗಿ, ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆಗಿ. ಯಾಕೆ ಆಗಿ ಅಂತ ಹೇಳಿದ್ರಿ? ಇನ್ನೂ ಆಗಿಲ್ಲ ಅದಕ್ಕೆ. ಬಾಬಾ ಹೇಳಿದ್ದಾರೆ, ನಾನು ಹೇಳಿದೆ, ವಿಷಯ ಅಷ್ಟೇ ಮುಗಿತಷ್ಟೇ. ವಿಶ್ವ ಕಲ್ಯಾಣಕಾರಿ ಅಂದ್ರೆ ಏನು ಗೊತ್ತಿಲ್ಲ, ಅಶರೀರಿ ಅಂತಂದ್ರೆ ಏನು ಗೊತ್ತಿಲ್ಲ, ಸರ್ವಶಕ್ತಿಮಾನ್ ಅಂತಂದ್ರೆ ಏನು ಗೊತ್ತಿಲ್ಲ. ಯಾರಾದ್ರು ಕೇಳಿದ್ರು ಸರ್ವಶಕ್ತಿಮಾನ್ ಅಂತಂದ್ರೆ ಏನು? ಇದ್ರ ಬಗ್ಗೆ ಉಷಾಬೇನ್ ಕ್ಲಾಸ್ ಮಾಡಿದಾರಾ, ಯೂಟ್ಯೂಬ್ ಅಲ್ಲಿ ಯಾರ್ಯಾರು ಕ್ಲಾಸ್ ಮಾಡಿದ್ದಾರೆ ನೋಡೋಣ. ಆ ಕ್ಲಾಸ್ ಅನ್ನು ಕೇಳಿದ್ವಿ, ಪಾಯಿಂಟ್ ಅನ್ನ ಬರ್ದ್ವಿ, ಮತ್ತೆ ಬೇರೆಯವರಿಗೆ ಹೇಳಿದ್ವಿ. ತಿಳಿಸಿದ್ವಿ. ಆವಾಗ ನೀವ್ ಯಾರು ಅನುಭವಿಗಳಲ್ವಾ? ಅಲ್ಲ. ಮತ್ತೆ ಯಾರು? ಪಂಡಿತರು. ಅದನ್ನೇ ಬಾಬಾ ಹೇಳ್ತಾ ಇರೋದು. ಜ್ಞಾನದ ವಿಷಯದಲ್ಲಿ ಅಥಾರಿಟಿ ಅಂತಂದ್ರೆ ಏನು ಅಂತಂದ್ರೆ, ಜ್ಞಾನದ ಒಂದೊಂದು ಶಬ್ದವನ್ನ, ಜ್ಞಾನದ ಒಂದೊಂದು ಶಬ್ದವನ್ನ ಏನು ಮಾಡಬೇಕು ಅಂತ ಬಾಬಾ ಹೇಳಿದಾರೋ, ಮನ ಬುದ್ಧಿ ಹೇಳುವಂತ ಸಾಧನವನ್ನ ಅಲ್ಲಿ ವಿನಿಯೋಗ ಮಾಡಿ ಅದನ್ನ ಪ್ರಾಕ್ಟಿಕಲ್ ಮಾಡಬೇಕು. ಮಾಡಿದ ತಕ್ಷಣದಲ್ಲಿ ನಿಮ್ಗೆ ಅನುಭವ ಆಗೋದಿಲ್ಲ. ಫಸ್ಟ್ ಟೈಮ್ ನಿಮ್ಗೆ ದೋಸೆ ಸರಿಯಾಗಿ ಮಾಡ್ಲಿಕ್ಕೆ ಬರುತ್ತಾ? ತುಂಬಾ ಸಲ ಪ್ರಯತ್ನ ಮಾಡ್ಬೇಕಲ್ವಾ? ಹೌದು.
ಮಾಡಿದ್ಮೇಲೆ ತಾನೇ ಅದು ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಹಾಗೆ ಯೋಗದ ವಿಧಿವಿಧಾನ ಇರ್ಬೋದು, ಸೇವೆ ಇರ್ಬೋದು, ಒಂದೇ ದಿನ ನಾವು ಕಲೀಲಿಕ್ಕೆ ಆಗೋದಿಲ್ಲ ಆತ್ಮೀಯರೇ. ತುಂಬಾ ವರ್ಷದ ಅದಕ್ಕೆ ಏನಿರ್ಬೇಕು, ತಪಸ್ಸಿರ್ಬೇಕಾಗ್ತದೆ, ಪ್ರಯತ್ನ ಇರಬೇಕಾಗ್ತದೆ, ಬಾಬನ ಸಹಯೋಗ ಇರಬೇಕಾಗ್ತದೆ. ತುಂಬಾ ಮಿಸ್ಟೇಕ್ಗಳನ್ನ ಮಾಡ್ತಾ ಇರ್ತೀವಿ, ಅದು ಸರಿ ಮಾಡ್ತಾ ಹೋಗದ ಹಾಗ ಮಾತ್ರ ಏನಾಗ್ತಾ ಇರೋದು, ಬೇರೆಯವ್ರಿಗೆ ಸೇವೆ ಮಾಡ್ಲಿಕ್ಕೆ ನೀವು ನಿಮಿತ್ತರಾಗ್ಲಿಕ್ಕೆ ಸಾಧ್ಯವಾಗತ್ತೆ. ಇಲ್ಲ ಅಂತಂದ್ರೆ ಬರೀ ಜ್ಞಾನವನ್ನು ಹೇಳುವಂತವರಾಗ್ತೀರಾ. ಪ್ರಪಂಚದ ಜನರಿಗೆ ಜ್ಞಾನ ಬೇಡ, ಪ್ರಪಂಚದ ಜನರಿಗೆ ಬೇಕಾಗಿರೋದೇನು, ಅನುಭವ. ಏನ್ ಬೇಕು, ಅನುಭವ. ಓಕೆ, ನೀವು ಅವ್ರಿಗೆ ಹೇಳ್ಬಿಟ್ಟು ನಾನು ಕಿರಣ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಹೋಗಿ ಆತ್ಮ ಅಂತ ನೋಡ್ತಾ ಹೋಗಿ, ಅವ್ರಿಗೆ ಅನುಭವ ಆಗತ್ತಾ? ಇಲ್ಲ. ಇಲ್ಲ. ಅನುಭವ ಯಾವಾಗ ಆಗ್ತದೆ? ಮಾಡಿದ್ಮೇಲೆ ಆ ಮಾಡ್ತಿದ್ದ ನಿಮಗೆ ಮೊದಲು ಆ ಒಂದು ಶಾಂತಿ, ಒಂದು ಗುಲಾಬ್ ಜಾಮೂನಿನ ಅನುಭವ ನಿಮ್ಗೆ ಆಗ್ಬೇಕು ಅಲ್ವಾ. ನಾನು ಬೇರೆಯವ್ರಿಗೆ ಗುಲಾಬ್ ಜಾಮೂನು ಬಡಿಸ್ತೇನೆ ಅಂತ ನನಗೆ ಅಟ್ಲೀಸ್ಟ್ ಸ್ಮೆಲ್ ಬರ್ಬೇಕು ತಾನೆ, ಬಿಸಿ ಇರ್ಬೇಕು ತಾನೆ. ನನಗದು ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೆಂಗ್ ಹೋಗಿ ತಲುಪತ್ತೆ ಅದು? ಓಕೆ, ಶಾಂತಿ ಸುಖ ಇಲ್ಲಿಂದ ಹೊರಡಬೇಕು, ಭಾವನೆಯಿಂದ. ನಿಮ್ಮ ಮನಬುದ್ಧಿಯಿಂದ, ಆತ್ಮದಿಂದ, ನಿಮ್ಮ ಶರೀರದಿಂದ ತಾನೇ ಬೇರೆಯವ್ರಿಗೆ ಹೋಗ್ಬೇಕು, ಅಥವಾ ಬೇರೆ ಕಡೆ ಎಲ್ಲಿಂದ ಆದ್ರೂ ಹೋಗತ್ತಾ? ಇಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಸಾರದ ಮೂಲಕ ಪ್ರವಾಹ ಆದಾಗ ನಿಮ್ಗೆ ಅನುಭವ ಆಗ್ಬೇಕು, ಆಗ್ಬಾರ್ದು? ಆಗ್ಬೇಕು ಅಲ್ಲ? ಆಗ್ಬೇಕು. ಆಗ್ತಾ ಇದೆಯಾ? ಅಥವಾ ಬರೀ ಬಾಯಲ್ಲಿ ಹೇಳ್ತಿದ್ದೀರಾ, ಅಥವಾ ಎಲ್ಲ ಕಣ್ಣಲ್ಲಿ ಓನ್ ಹೇಳ್ತಾ ಇದ್ದೀರಾ, ಅಥವಾ ಪೀಸ್ ಆಫ್ ಮೈಂಡ್ ಚಾನಲ್ ಅನ್ನ ನೋಡ್ಬಿಟ್ಟು ಆ ಒಂದು ಚಿತ್ರವನ್ನ ಮನಸ್ಸಲ್ಲಿ ತಂದ್ಕೊಂಡಿದ್ದೀರಾ, ಅಥವಾ ಜ್ಞಾನ ಸರೋವರಕ್ಕೆ ಹೋದಾಗ ಅಲ್ಲಿ ಇದು ತೋರಿಸ್ತಾ ನೋಡಿ, ಏನು ಶೋ ಹೇಳ್ತಾರ ಅದಕ್ಕೆ, ರೆಡ್ ಕಿರಣಗಳು ಬರ್ತಾವಲ್ಲ, 3D ಶೋ ಅಂತ. ಹಾ, ಅಲ್ಲ 3D ಅಲ್ಲ, ಅದಕ್ಕೆ ಬೇರೆ ಏನು, ಲೇಸರ್ ಲೈಟ್, ಲೇಸರ್ ಲೇಸರ್ ಅಲ್ವಾ. ಬಾಬನ ಕಿರಣ ಬರ್ತಂದ್ರೆ ಅದನ್ನ ನೆನ್ಪು ಮಾಡ್ಕೊಂಡ್ಬಿಡೋದು, ಯಾವ್ದನ್ನ, ಲೇಸರ್ ಶೋನೆ. ಅವಾಗ ಅನುಭವ ಆಗ್ತದೋ ಆಗಲ್ವೋ? ಆಗೋದಿಲ್ಲ ಅಣ್ಣ. ನಿಮ್ಮ ಗಮನ ಕಿರಣದ ಕಡೆಗೆ ಹೋಯ್ತೆ ಹೊರತು ಬಾಬನ ಕಡೆ ಹೋಗಿಲ್ವಲ್ಲ. ಅರ್ಥ ಆಗ್ತಾ ಇದೆಯಾ? ಜ್ಞಾನದ ಅನುಭವಿಗಳು ಅಂತಂದ್ರೆ ಏನು ಜ್ಞಾನವನ್ನ ಹೇಳಿದ್ದಾರೆ ಅದನ್ನ ನನ್ನ ಮನಬುದ್ಧಿಯಿಂದ ನಾನು ವಿಧಿವಿಧಾನದ ಅನುಸಾರ ಕಾರ್ಯಗತವನ್ನ ಮಾಡಿ ಆ ಒಂದೊಂದು ಶಬ್ದದ ಅನುಭವಿಗಳು ನಾವು ಆಗಬೇಕು. ಆದ್ಮೇಲೆ ನೀವು ಅನುಭವಿಗಳಾದ್ರೆ ನೀವು ಯಾರಿಗೂ ಜ್ಞಾನ ಹೇಳುವಂತ ಅವಶ್ಯಕತೆನೇ ಇಲ್ಲ. ಇಲ್ಲ. ಇರೋದಿಲ್ಲ. ಆಟೋಮೆಟಿಕಲಿ ಅವರಿಗೆ ಅನುಭವ ಆಗೇ ಆಗುತ್ತೆ. ಈಗ ನಿಮಗೆ ಸಿಟ್ಟು ಬಂದಿದೆ, ಏನಾಗಿದೆ? ಸಿಟ್ಟು ಬಂದಿದೆ ಯಾರಿಗೆ? ನಮಗೆ. ಅವಾಗ ಸಿಟ್ಟು ಎಲ್ಲಿದೆ? ಅದು ಸಿಟ್ಟು ಎಲ್ಲಿದೆ? ಆತ್ಮದಲ್ಲಿ. ಆತ್ಮದಲ್ಲಿದೆ. ಓಕೆ, ಆ ಸಿಟ್ಟು ಕಣ್ಣಲ್ಲಿ, ಮುಖದಲ್ಲಿ, ಶರೀರದಲ್ಲಿ ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಯಾರಿಗೆ? ಹೊರಗಡೆವರೆಗೆ ನಿಮ್ಗೂ ಕೂಡ ಸಿಟ್ಟಿ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಅವಾಗ ನೀವು ಆ ಸಿಟ್ಟನ್ನ ಎದುರುಗಡೆ ಆತ್ಮರಿಗೆ ಕೆಂಪು ಬಣ್ಣದಲ್ಲಿ ಕೊಡಬೇಕು. ಇಲ್ಲ. ನಾನು ಕೊಡ್ತಾ ಇದ್ದೇನೆ, ಅವ್ರು ತಗೊಳ್ತಾ ಇದ್ದಾರೆ, ಅವ್ರಿಗೆ ಸಿಟ್ಟಿನ ಅನುಭವ ಆಗ್ತಾ ಕೊಡೋದು- ಇದೆ ಅಂತ ಹೇಳಬೇಕು. ಇಲ್ಲ. ಏನು ಬೇಕಾಗಿಲ್ಲ ಅಣ್ಣ. ಮತ್ತೆ ತನಗ್ ತಾನಾಗಿ ಹೋಗುತ್ತೆ ಹೊರಗಡೆ. ಹೋಗುತ್ತೆ ತಾನೆ. ಹಾ. ನೀವು ಸಿಟ್ಟಿನಲ್ಲಿದ್ರೆ ನಿಮ್ಮ ಕಣ್ಣು, ನಿಮ್ಮ ಮುಖ ಕೆಂಪಾಗಿರುವಂತದ್ದು, ರೌದ್ರಾವತಾರ, ಚಾಂಡಿಕಾ ದೇವಿ, ಚಾಮುಂಡೇಶ್ವರಿ ಎಲ್ಲಾನು ಕೂಡ ಏನಾಗ್ತಾ ಇರ್ತದೆ, ಪ್ಲೇ ಆಗ್ತಿರ್ತದೆ. ನಿಮ್ಗೂ ಕಾಣ್ತಾ ಇರ್ತದೆ, ಎದುರುಗಡೆವರೆಗೂ ಕಾಣುತ್ತೆ. ಇರ್ತದೆ. ಅದಕ್ಕೆ ಏನ್ ಹೇಳ್ತಾರೆ, ಸ್ವರೂಪ. ಅವಾಗ ನೀವು ಏನು ಹೇಳಬೇಕಾಗಿದ್ದಿಲ್ಲ, ಆಟೋಮೆಟಿಕಲಿ ಅದರ ಪರಿಣಾಮ ಮತ್ತು ಪ್ರಭಾವ ನಿಮ್ಮ ಮೇಲೂ ಬೀಳ್ತದೆ, ಬೇರೆಯವರ ಮೇಲೂ ಕೂಡ ಬೀಳ್ತದೆ. ಅದಕ್ಕೆ ಹೇಳಲಾಗ್ತದೆ ಅನುಭವ. ಹಾಗೆ ಇವತ್ತಿನ ದಿನ ನಾವೇನು ಮಾಡಿದ್ವಿ? ಓಕೆ, ನಾವು ಮಾಡಿದ್ದು ಅದೇನೆ. ಫಸ್ಟಿಗೆ 7 days ಕೋರ್ಸಿಗೆ ಬಂದಾಗ ನಮ್ಗೇನು 7 days ಹೇಳಿದ್ರು ಅಷ್ಟು ಮಾತ್ರ ನಾವು ಬೇರೆಯವ್ರಿಗೆ ಹೇಳಿದ್ವಿ. ಮೌಂಟ್ ಅಬಿಗೆ ಹೋದ್ವಿ, ಉಷಾಬೇನ್ ಏನ್ ಹೇಳಿದ್ರು ಅದು ಉದಾಹರಣೆ ತಗೊಂಡು ಬಂದ್ವಿ, ಇನ್ನೊಂದು ಹೇಳಿದ್ವಿ. ಆತ್ಮಪ್ರಕಾಶ ಬಾಳ್ತಾನೆ ಇನ್ನೊಬ್ರಿಗೆ ಹೇಳಿದ್ವಿ. ಆದ್ರೆ ನಮ್ಮ ಜೀವನದಲ್ಲಿ ಅದು ಇರ್ಲಿಲ್ಲ. ಅಳವಡಿಸ್ಕೊಳ್ಳಿಲ್ಲ. ಅವಾಗ ಅದೇನೇನಾಗಿತ್ತು, ಗ್ರೇಟ್ ಆಗಿದೆ, ನನಗೆ ಜ್ಞಾನ ಹೇಳಲಿಕ್ಕೆ ಬರ್ತದೆ, ನನಗೆ ಉದಾಹರಣೆ ಹೇಳಲಿಕ್ಕೆ ಬರ್ತದೆ. ಅಮ್ಮ ಚಿಕ್ಕವರಿದ್ದ ಕತೆ ಹೇಳಿದ್ರು, ಆ ಕಥೆಯನ್ನ ಹೇಳಿದ್ವಿ. ಟಿವಿಲಿ ರಾಮಾಯಣ ಭಾರತ ನೋಡಿದ್ವಿ, ಅದನ್ನು ಉದಾಹರಣೆ ತಗೊಂಡ್ವಿ. ಅದು ನಮಗೆ ಅನುಭವ ಇದೆಯಾ? ಇಲ್ಲ. ಈಗ ನಮ್ಮ ಜೀವನವನ್ನು ನೋಡಿದಾಗ ಅದಕ್ಕೆ ನಾವೇನ್ ಮಾಡ್ಬೋದು, ಹೋಲಿಕೆ ಮಾಡ್ಬೋದು. ಚಿಕ್ಕ ಮಗುವಿಗೆ ಹೇಳಿ, ಏನು, ಗಣೇಶ ಶಂಕರನ ಮಗ, ಅವಾಗ ಚಿಕ್ಕ ಮಗು ಏನ್ ಹೇಳ್ತದೆ? ಹಾಗೆ ಹೇಳುತ್ತೆ. ಶಂಕರ ಯಾರು ಅಂತ ಮಗು ಗೊತ್ತಾ? ಗೊತ್ತಿಲ್ಲ. ಗಣೇಶ ಯಾರು ಅಂತ ಗೊತ್ತಾ?
ಇಲ್ಲ. ಗೊತ್ತಿಲ್ಲ. ನೀವು ಹೇಳ್ಕೊಟ್ಟಿದ್ದೀರಿ, ಅದು ಹೇಳಿದೆ, ಅದು ವಿಷಯ ಮುಗೀತು. ಹಾಗೆ ಇಲ್ಲಿ ಭಗವಂತನ ಕೆಲಸ ಗಿಳಿಗಳಾಗಿದ್ದೀರಾ, ತೋತ ಅಲ್ವಾ? ಗಿಳಿಗೇನೆ ನೀವೇನ್ ಹೇಳ್ತೀರೋ ಅದೇನ್ ಮಾಡ್ತಾರಂತದ್ದು ರಿಪೀಟ್ ಹೇಳುತ್ತೆ. ಮಾಡುತ್ತೆ. ಹಾಗೆಯೇ ಜ್ಞಾನವನ್ನ ನೀವು ಬೇರೆಯವ್ರಿಗೆ ಹೇಳ್ತಾ ಇದ್ದೀರಾ. ಇನ್ನು ಕೆಲವೊಂದ್ಸಲ ಏನಾಗ್ತದೆ, ಜ್ಞಾನವನ್ನ ನಾವು ಬೇರೆಯವ್ರಿಗೆ ಹೇಳೋದಿಲ್ಲ, ನಮ್ಗೆ ನಾವೇ ಹೇಳ್ಕೊಳ್ತೀವಿ. ಏನ್ ಮಾಡ್ಕೊಳ್ತೀವಿ? ನಮಗ್ ನಾವೇ ಹೇಳ್ಕೊತೀವಿ. ಹೇಗೆ ನಮ್ಗೆ ನಾವೇ ಹೇಳ್ಕೊಳ್ಳೋದು ಹೇಗೆ? ನನ್ನ ಆತ್ಮ ಅಜರ ಅಮರ ಪ್ರಕೃತಿ ನಡುವೆ ಇದ್ದೇನೆ ಅಲ್ವಾ? 1.5 ಇಂಚ್ ಹೌದು. ಒಳಗಡೆಗೆ ಇದ್ದೇನೆ, ನಾನಲ್ಲಿ ಕುತ್ಕೊಂಡಿದ್ದೇನೆ, ಕಣ್ಣಿಂದ ನೋಡ್ತಾ ಇದ್ದೇನೆ, ಕಿವಿಯಿಂದ ಕೇಳ್ತಾ ಇದ್ದೇನೆ. ಹೇಳ್ಕೊಳ್ತೀರೋ ಇಲ್ವೋ? ಹೇಳ್ಕೊತೀವಿ. ಹಾ, ಹಾಗೇನೆ ನಮ್ ನಾಗರಾಜ್ ತಕ್ಕವ್ರು ಏನ್ ಮಾಡ್ತಾರೆ, ಮನೇಲಿ ದೋಸೆ ತಿಂತಾ ಇರ್ತಾರೆ. ಏನ್ ತಿಂತಾ ಇರ್ತಾರೆ? ದೋಸೆ. ಅವಾಗ ಅವ್ರು ಏನ್ ಹೇಳ್ಕೊಳ್ತಾರೆ ಅಂದ್ರೆ, ನನ್ನ ಹೆಸರು ನಾಗರತ್ನಕ್ಕ, ನಾನು ಸ್ತ್ರೀ, ನಾನು ಬೆಂಗಳೂರಿನಲ್ಲಿ ಇದ್ದೇನೆ, ನಾನು ಸೋಫಾ ಮೇಲೆ ಕೂತ್ಕೊಂಡಿದ್ದೇನೆ, ನನ್ನ ಕೈಲಿ ಇವಾಗ ತಟ್ಟೆ ಇದೆ, ನಾನು ಇವಾಗ ದೋಸೆ ತಿಂತಾ ಇದ್ದೇನೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ? ಇಲ್ಲ ನಾಗರತ್ನಕ್ಕ ಹೇಳಿ, ನೇರವಾಗಿ ಹೇಳ್ತಿರೋ ಹೇಳಲ್ವೋ? ಇಲ್ಲಣ್ಣ ಹೇಳಲ್ಲ. ಮತ್ತೆ ಸೋಫಾ ಮೇಲೆ ಕುತ್ಕೊಂಡು ದೋಸೆ ತಿನ್ಕೊಂಡು ಅನುಭವ ಮಾಡ್ತಾ ಇರ್ತೀನಿ, ದೋಸೆ ಹೆಂಗಿದೆ ಟೇಸ್ಟ್ ಅಂತ. ಆಗ ದೋಸೆ ತಿನ್ಬೇಕಾದ್ರೆ ಸೋಫಾ ಮೇಲೆ ಕೂತಿರೋ ಸೋಫಾ ಕಡೆ ಗಮನ ಕೊಡ್ತೀರಾ? ಇಲ್ಲ. ಇಲ್ಲ ಬೆಂಗಳೂರಿನಲ್ಲಿ ಇದ್ದೇನೆ ಅಂತ ಸ್ಮೃತಿ ಇರ್ತದ? ಇಲ್ಲ, ನಿಮ್ಮ ಹೆಸರೇನು ಅಂತ ಗೊತ್ತಿರ್ತದ? ಅದು ಆ ಸಮಯದಲ್ಲಿ ಬೇಕಾಗಿಲ್ಲ. ಬೇಕಾಗಿಲ್ಲ ತಾನೆ? ಹಾಗೆ ಇಲ್ಲಿ ಬೇಕಾಗಿರೋದು ಯಾವುದು? ಅದರದ್ದು ರುಚಿ. ಸಪ್ತ ಗುಣಗಳು ನೀವು ಅನುಭವ ಮಾಡಬೇಕು, ಬೇರೆಯವ್ರಿಗೆ ಅನುಭವ ಮಾಡ್ಬೇಕು ಅಷ್ಟೇ. ಸರಿನಾ? ನೀವು ದೋಸೆ ತಿಂತಾ ಇದ್ದೀರಿ, ನಿಮ್ಮ ಎದುರುಗಡೆ ಯೋಗೇಶ್ ಅಣ್ಣ ಕೂತ್ಕೊಂಡಿದ್ದಾರೆ, ಓಕೆನಾ? ತಿಂತಾ ಇರ್ಬೇಕಾದ್ರೆ ನಿಮ್ ಕಣ್ಣಲ್ಲಿ ಮೂಗಲ್ಲೆಲ್ಲ ನೀರು ಬರ್ತಾ ಇದೆ. ಯಾಕೆ? ಯಾಕೆ? ಮೆಣಸಿನಕಾಯಿ ಸಿಕ್ಕಿ ಸಾಂಬಾರ್ ಮಾಡ್ಕೊಂಡು ತಿಂತಾ ಇದ್ದೀರ, ಅದ್ರ ಮೆಣಸಿನಕಾಯಿ ಇತ್ತು, ಬಾಯಲ್ಲಿ ಹಾಕಿದ್ದೀರಾ. ಅದನ್ನ ನೋಡಿದ ತಕ್ಷಣದಲ್ಲಿ ಯೋಗೇಶ್ ಅಣ್ಣಿಗೆ ಗೊತ್ತಾಗ್ತದೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಇವ್ರು ಮೆಣಸಿನಕಾಯಿ ತಿಂತಾ ಇದ್ದಾರಂತ ನೀವು ಹೇಳ್ಬೇಕಾ ಅಥವಾ ನಾನು ನಿಮ್ಗೆ ಕೇಳ್ಬೇಕಾ? ಯಾಕೆ ಕೊರೆ ಖಾರ ಆಯ್ತು ಅಂತ ಕೇಳ್ಬೇಕಾ? ಗೊತ್ತಿಲ್ಲ. ಇಲ್ಲ ತಾನೆ? ಅಂದ್ರೆ ಯಾವ್ದು ಶ್ರೇಷ್ಠ ಆತ್ಮೀಯರು ಹೇಳಿ ನೋಡೋಣ. ಅನುಭವನೆ. ಅಲ್ವಾ? ಈಗ ಬಾಬಾ ನಮ್ಗೆ ಹೇಳಿದ್ರೆ ಅನುಭವದ ಅಥಾರಿಟಿಗಳು ಆಗಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇನ್ನು ನೀವು ಆ ಲೆವೆಲ್ಗೆ ಬಂದಿಲ್ಲ. ಬಂದಿಲ್ಲ. ಇನ್ನು ನಾವ್ ಯಾವ ಲೆವೆಲ್ ಅಲ್ಲಿ ಇದ್ದೀವಿ? ಜ್ಞಾನ ಹೇಳೋ ಲೆವೆಲ್ ಅಲ್ಲಿ ಇದ್ದೀವಿ ಹೊರತು ಇನ್ನು ಪ್ರತಿಯೊಂದು ಜ್ಞಾನದ ಶಬ್ದದ ಏನಿಲ್ಲ, ಅನುಭವಿಗಳು ಆಗಿಲ್ಲ. ಈಗ ದೇವತಾ ಅಂದ ತಕ್ಷಣ ನಮ್ಗೆ ಏನಾಗ್ಬೇಕು? ನಮ್ಮಿಂದ ಆ ಸಪ್ತ ಗುಣಗಳು ಹೊರಗಡೆಗೆ ಏನಾಗ್ತಾ ಇದಾವೆ? ಹೋಗ್ತಾ ಇದಾವೆ. ನಮ್ಗೆ ಏನಾಗ್ಬೇಕು? ತಕ್ಷಣದಲ್ಲಿ ಅನುಭವ ಆಗ್ಬೇಕು. ಕೇಕ್ ಅಂದ ತಕ್ಷಣ ಏನಾಗ್ಬೇಕು? ಅಣ್ಣವ್ರೇ, ನಾವು ಮೌಂಟ್ ಅಬುಗೆ ಹೋದಾಗ ಬಾಬಾರ ಮಿಲನಕ್ಕೆ ಅಂತ ಕೇಕ್ ಮಾಡ್ತಾರಲ್ವಾ, ನಾನು ಫಸ್ಟ್ ಟೈಮ್ ಹೋದಾಗ ಒಬ್ರು ಅಕ್ಕವ್ರು ಕರ್ಕೊಂಡು ಹೋಗಿದ್ರು. ನೆಕ್ಸ್ಟ್ ಡೇ ಬಾಬಾ ಶಿವರಾತ್ರಿ ಟೈಮ್ನಲ್ಲಿ ಸ್ಟೇಜಲ್ಲಿ ಕಟ್ ಮಾಡಿರುವಂತ ಕೇಕ್ ನನಗೇನಾಗಿತ್ತು? ಸಿಕ್ಕಿತ್ತು. ನಾನ್ ತಿಂದಿದ್ದೆ. ಅದು ಪರ್ಮನೆಂಟ್ ಆಗಿ ಏನಾಗಿರ್ತದೆ? ರೆಕಾರ್ಡ್ ಆಗ್ಬಿಟ್ಟಿರುತ್ತೆ. ಎಷ್ಟೋ ಕೇಕ್ಗಳನ್ನ ನಾವು ತಿಂದಿರ್ತೀವಿ, ಅದಕ್ಕೆ ನಾವು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಕೊಟ್ಟಿರ್ತೀವಿ, ಅದು ನೆನಪಿಗೆ ಬರ್ತದೆ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಜ್ಞಾನ ಏನು ಬಾಬಾ ಶಬ್ದವನ್ನ ಹೇಳ್ತಾರೆ, ಆ ಶಬ್ದವನ್ನ ಏನ್ ಮಾಡ್ಬೇಕು? ಅನುಭವ. ಅಲ್ವಾ? ಗುಲಾಬ್ ಜಾಮೂನ್ ಹೆಸರು ಕೇಳಿದ ತಕ್ಷಣದಲ್ಲಿ ನೀವು ಮಾಡ್ಲಿಕ್ಕೆ ಆಗ್ಬಿಡತ್ತಾ? ಇಲ್ಲ. ಮತ್ತು ಬೇರೆಯವ್ರು ತಿನ್ಸ್ಲಿಕ್ಕೆ ಆಗತ್ತಾ? ಅಲ್ವಾ? ಫೋಟೋ ನೋಡೋದು ಈಸಿ ಆತ್ಮೀಯರೇ, ಹಿಂದ್ಗಡೆ ಬರ್ದಿರೋದನ್ನು ಓದೋದು ಈಸಿ. ಕಷ್ಟ ಯಾವುದು? ಮಾಡೋದು. ಪ್ರಾಕ್ಟಿಕಲ್ ಮಾಡೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಜ್ಞಾನವನ್ನು ಕೂಡ ಅದನ್ನ ಕರಗತ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ಮನಬುದ್ಧಿಯನ್ನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅಷ್ಟು ಸಾಧನೆ ತಪಸ್ಸನ್ನು ನಾನು ಮಾಡಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಜ್ಞಾನ ಸ್ವರೂಪ ಏನು ಶಬ್ದವನ್ನ ಹೇಳಿದಾರೋ ಅದರ ವಿಧಿವಿಧಾನವನ್ನ ಯಥಾರ್ಥವಾಗಿ ಬಾಬಾ ಹೇಳಿರುವಂತ ರೀತಿಯಲ್ಲಿ ಕಾರ್ಯಗತ ಮಾಡಿ ಅದರ ಪ್ರಾಡಕ್ಟ್ ಫಲದ ಜೊತೆಗೆ ನಾನೇನಾಗ್ಬೇಕು? ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆದಾಗ ನೀವು ಬೇರೆಯವ್ರಿಗೆ ಯಾರಿಗೂ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ಅಂತಿಮ ಸಮಯದಲ್ಲಿ ಬ್ರಹ್ಮ ಬಾಬಾ ಅವರು ಯಾರಿಗೂ ಜ್ಞಾನ ಹೇಳಲಿಕ್ಕೆ ಶುರು ಮಾಡಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಿದ್ರು. ಬಂದವರಿಗೆಲ್ಲ ಏನ್ ಅನುಭವ ಆಗ್ತಿತ್ತು? ಶಾಂತಿ ಅನುಭವ ಆಗ್ತಿತ್ತು. ದಾದಿಯವ್ರು ಹೇಳ್ತಾರೋ ಹೇಳಲ್ವೋ? ಇವತ್ತು ಕೂಡ ನಾವು ಪಾಂಡವ ಭವನಕ್ಕೆ ಹೋದಾಗ ನಮ್ಗೆ ಶಾಂತಿ ಅನುಭವ ಆಗತ್ತೋ ಆಗಲ್ವೋ? ಹಾಗಾದ್ರೆ ಬಾಬಾ ಹೇಳಿದ್ರು ಮುರಳಿ ಪಾಯಿಂಟ್ ನೆನಪಿರುತ್ತಾ? ಜ್ಞಾನ ನೆನಪಿರುತ್ತಾ? ಏನ್ ನೆನಪಿರ್ತದೆ? ಅನುಭವ. ಅನುಭವ ಅಂದ್ಮೇಲೆ ಶ್ರೇಷ್ಠ ಯಾವುದು ಹೇಳಿ ನೋಡೋಣ? ಅನುಭವ. ಅದಕ್ಕಾಗಿ ನಾವೇನಾಗ್ಬೇಕು ಇವಾಗ? ಅನುಭವಿಗಳಾಗ್ಬೇಕು. ನಾವೇನ್ ಮಾಡ್ತೀವಿ?
ಅಯ್ಯೋ ಈ ವಿಷಯದ ಬಗ್ಗೆ ಶಿವಾನಿ ಬೇನ್ ಹಿಂಗ್ ಹೇಳಿದ್ದಾರೆ, ಆತ್ಮಪ್ರಕಾಶ್ ಬಾಯ್ ಹಿಂಗ್ ಹೇಳಿದ್ದಾರೆ, ಬಾಬಾ ಹಿಂಗ್ ಹೇಳಿದ್ದಾರೆ, ಯೋಗೇಶ್ ಬಾಯ್ ಹಿಂಗ್ ಹೇಳಿದ್ದಾರೆ. ನಿಮ್ಮ ಕತೆ ಏನು? ಅವ್ರು ಹಂಗ್ ಹೇಳಿದಾರೆ, ಇವ್ರು ಹೆಂಗ್ ಹೇಳಿದಾರೆ, ಸರಿ ನಿಮ್ಮ ಕತೆ ಏನು? ಬೆಂಗಳೂರಿನಲ್ಲಿ ಇದ್ದಾಗ ಪ್ರತಿ ಭಾನುವಾರ ಏನ್ ಮಾಡ್ತಿದ್ವಿ ಅಂತಂದ್ರೆ, ಆ ಅದೇನ ಅವ್ಯಕ್ತ ಮುರಳಿ ಕ್ಲಾಸ್ ಇರ್ತಲ್ಲ ಭಾನುವಾರ, ಹಿಂದಿನ ಮುರಳಿ, ವಾರದ ಮುರಳಿ ಒಂದು ಹೋಮ್ ವರ್ಕ್ ಕೊಡ್ತಿದ್ವಿ. ಯಾವುದೋ ಒಂದು ಸೆಂಟೆನ್ಸ್ ಆಗ್ಲಿ, ಒಂದು ವರ್ಡ್ ಆಗ್ಲಿ, ಏನ್ ಮಾಡೋದು ಹೋಮ್ ವರ್ಕ್ ಕೊಡೋದು. ಇದ್ರ ಬಗ್ಗೆ ಮನನ ಚಿಂತನೆ ಮಾಡ್ಕೊಂಡು ಬನ್ನಿ ಅಂತ ಹೇಳೋದು. ಸ್ಪಷ್ಟವಾಗಿ ಹೇಳಿದಿರ್ತದೆ ಏನಂತ, ಅವ್ರದ್ದು ಇವ್ರದ್ದು ಸುದ್ದಿ ಹೇಳೋದಂಗಿಲ್ಲ, ನೀವು ಯೋಚನೆ ಮಾಡ್ಕೊಂಡು ಬನ್ನಿ ಅಂತಂದ್ರೆ ಇದರ ಬಗ್ಗೆ ಶಿವಾನಿ ಮೇಲೆ ಹಿಂಗ್ ಹೇಳಿದ್ರು, ಇವ್ರು ಹಿಂಗ್ ಹೇಳಿದ್ರು. ನಾನು ಸುಮ್ಮನೆ ಕೂತ್ಕೊಳ್ತೇನೆ, ನಾನು ಲಾಸ್ಟಲ್ಲಿ ಮಾತಾಡೋದು. ಓಕೆನಾ? ನಾನು ಕೇಳೋದು ನಿಮ್ ಕೊಟ್ಟಿದ್ದ ಕೆಲಸ ಏನು, ನೀವು ಮಾಡಬೇಕು. ಅವ್ರು ಇವ್ರದ್ದು ತಗೊಳ್ಳೋದಲ್ಲ, ರೆಫರೆನ್ಸ್ ಮಾಡೋದಲ್ಲ. ಹಾಗಿದ್ರೆ ಅವ್ರದ್ದು ಇವ್ರದ್ದು ಯಾಕೆ ತಗೊಳ್ತಾರೆ? ಇವರಲ್ಲಿ ಅನುಭವ ಇಲ್ಲದಕ್ಕೆ ತಾನೇ ಇವ್ರದ್ದು ತಗೊಳ್ತಾರೆ ಇವರು. ಅದರ ಗೊತ್ತಾಗತ್ತೆ ಇವ್ರದ್ದು ಸಾಧನೆ ಎಷ್ಟಿದೆ, ಮನನ ಚಿಂತನೆ ಎಷ್ಟಿದೆ. ಅದಕ್ಕೆ ಹೇಳ್ತಾರೆ ಈ ಪರ್ಸೆಂಟೇಜ್ ಇವತ್ತು ಜಾಸ್ತಿ ಇದೆ. ಯಾವ ಪರ್ಸೆಂಟೇಜು? ಜ್ಞಾನವನ್ನ ಕೇಳಿಬಿಟ್ಟು ಹೇಳುವಂತವರ ಪರ್ಸೆಂಟೇಜ್ ಜಾಸ್ತಿ ಇದೆ. ಜ್ಞಾನ ಹೇಳುವವರಿಗೆ ಮೊದಲನೇದಾಗಿ ಆ ಜ್ಞಾನದ ಶಬ್ದದ ಅನುಭವ ಇಲ್ಲ. ಆಗಿರೋದಿಲ್ಲ. ಅದಕ್ಕಾಗಿ ಅದರ ಎಫೆಕ್ಟ್ ಬೇರೆಯವ್ರ ಮೇಲೆ. ಬೀರೋದಿಲ್ಲ. ನೆಕ್ಸ್ಟ್ ಬನ್ನಿ ಯೋಗ. ಯೋಗದಲ್ಲಿ ಅನುಭವಗಳು ಅಂತಂದ್ರೆ ಏನು? ಯೋಗದಲ್ಲಿ ಅನುಭವದ ಅಥಾರಿಟಿ ಅಂತಂದ್ರೆ ಏನು? ಅದೇ ಅಣ್ಣ, ಯೋಗ ಸಪ್ತಗುಣಗಳು ಕೂಡ ಹೊರಗಡೆ ಹೋಗೋದು ವಿಶ್ವಕ್ಕೆ. ಯೋಗ ಅಂತಂದ್ರೆ ಏನು? ಜೋಡಣೆ. ಯಾರ ಜೊತೆ ಜೋಡಣೆ ಮಾಡಿದಿರಿ ನೀವು? ಪರಮಾತ್ಮನ ಜೊತೆಗೆ. ಅವನಲ್ಲಿ ಏನಿದೆ? ಸಪ್ತಗುಣಗಳು. ಅವಾಗ ಯೋಗ ಸರಿಯಾಗಿದೆ ಅಂತ ಗೊತ್ತಾಗೋದು ಯಾವಾಗ? ನಮ್ಗೆ ಅನುಭವ ಆದಾಗ. ನನ್ನಲ್ಲಿ ಪ್ರವಾಹ ಆಗಿ ಹೋದಾಗ ಹೊರಗಡೆ. ಹಾ, ಆವಾಗ ನಾನು ಬಾಬನ ಒಳಗಡೆಗಿದ್ದೇನೆ, ಬಿಂದು ಇದೆ, ಪ್ರಕಾಶ ಇದೆ, ಬಣ್ಣ ಇದೆ ಅಂತ ಹೇಳ್ಬೇಕಾ? ಇಲ್ಲ. ಇಲ್ಲ. ಏನಾಗ್ಬೇಕು? ಅವಶ್ಯಕತೆ ಇಲ್ಲ. ಏನಾಗ್ಬೇಕು? ಆ ಸ್ಥಿತರಾಗ್ಬೇಕು. ಸಪ್ತಗಳ ಅನುಭವ ನಿಮ್ಗೆ ಆಗ್ಬೇಕು. ಆಗ್ತಾ ಇದೆ. ಶಾಂತಿ. ಆ ಶಾಂತಿನೂ ಕೂಡ ಎವ್ರಿ ಸೆಕೆಂಡ್ ಏನಾಗ್ತಾ ಇರ್ಬೇಕು? ಚೇಂಜ್ ಆಗ್ತಾ ಇರ್ಬೇಕು. ಖುಷಿನೂ ಕೂಡ ಚೇಂಜ್ ಆಗ್ತಾ ಇರ್ಬೇಕು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ಬೇಕಾಗ್ತದೆ. ಅಂದ್ರೆ ನಿಮ್ಮ ಸಂಪೂರ್ಣ ಗಮನ ಯಾವ್ದು ಕಡೆಗೆ? ಅನುಭವದ ಕಡೆ. ತಂಪು ಗಾಳಿ ಬೀಸ್ತಾ ಇದೆ AC ಇಂದ, ಗಮನ ಇಲ್ಲಿ? ಗಮನ ಇಲ್ಲಿ AC ಮಷೀನ್ ಕಡೆನಾ, ರೂಮಿನ ಕಡೆನಾ? ತಂಪಿನ ಕಡೆ. ಆ ಪ್ರಾಡಕ್ಟ್ ಬರ್ತಾ ಇದೆ. ಯಾವ ಪ್ರಾಡಕ್ಟ್? ತಂಪು. ತಂಪು. ನೀವಲ್ಲಿ ಕೂತ್ಕೊಂಡಿದ್ಯಾಕೆ? ನೀವು ಆ ರೂಮ್ ನಲ್ಲಿ ಕೂತ್ಕೊಂಡಿದ್ಯಾಕೆ? AC ಆನ್ ಮಾಡಿದ್ಯಾಕೆ? ತಂಪನ್ನ ಅನುಭವ ಮಾಡ್ಲಿಕ್ಕೆ. ತಂಪು ಬೇಕು ಅಂತ. ಅವಾಗ ಅನುಭವ ಮಾಡಬೇಕು ಅಂದ್ರೆ ನಿಮ್ಮ ಮನಸ್ಸು ಬುದ್ಧಿ ಕೇವಲ ತಂಪಿನ ಕಡೆಗೆ ಮಾತ್ರ ಇರ್ಬೇಕಲ್ವಾ? ಅದರ ಮಧ್ಯದಲ್ಲಿ ನಿಮ್ಮ ಮನ ಬುದ್ಧಿ ಗಮನ ಏಕಾಗ್ರತೆ ಅಟೆನ್ಷನ್ ಬೇರೆ ಕಡೆ ಹೋದ್ರೆ ತಂಪಿನ ಸಂಪೂರ್ಣ ಅನುಭವ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅವಾಗ ನಾವು ಟಿವಿನೂ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ, ಕೈಯಲ್ಲಿ ತಿಂಡಿನೂ ಇದೆ, ಯಾರೋ ಪಕ್ಕದಲ್ಲಿ ಮಾತಾಡ್ತಿದ್ದಾರೆ, ಅದ್ರ ಜೊತೆಗೆ AC ಅಲ್ಲಿ ಇದ್ದೀರಿ, ಅವಾಗ ಅನುಭವ ಆಗತ್ತಾ? ಇಲ್ಲ. ಬಾಬಾ ಜೊತೆ ಕೂತ್ಕೊಳ್ತೀವಿ, ಬಾಬನ ಹತ್ರ ನೋಡ್ತೀವಿ, ಬಾಬನ ಹತ್ರ ಮಾತಾಡ್ತೀವಿ, ಮನದ ಚಿಂತನೆ ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ, ಕೂಗ್ತೀವಿ, ಬೊಬ್ಬೆ ಹೊಡಿತೀವಿ, ಅಳ್ತೀವಿ. ಅವಾಗ ಬಾಬನ ಶಕ್ತಿ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಇದನ್ನೆಲ್ಲ ನಾವು ತಪ್ಪನ್ನ ಮಾಡ್ತಾ ಇರ್ತೀವಿ. ಅದಕ್ಕೆ ಬಾಬಾ ಅನುಭವದ ಅಥಾರಿಟಿ ಯಾವುದು? ಸರ್ವಶ್ರೇಷ್ಠ. ಒಂದ್ಸಲ ನಿಮ್ಗೆ ಅನುಭವ ಆದ್ರೆ ಆದ್ಮೇಲೆ ನಿಮ್ಮ ಮನಸ್ಸು ಎಂದು ವಿಚಲಿತ ಆಗಲಿಕ್ಕೆ ಸಾಧ್ಯವಿಲ್ಲ. ಈಶ್ವರಿ ಜ್ಞಾನ ಮಾರ್ಗದಲ್ಲಿ ನಿಮಗೆ ಡೌಟ್ ಬರ್ತಾ ಇದೆ, ಬೇರೆ ಯಾವ್ದು ಮೆಡಿಟೇಷನ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಅದರ ಕಡೆಗೆ ಮನಸ್ಸು ಎಳಿತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದರಲ್ಲಿ ಅನುಭವ ಆಗಿಲ್ಲ. ಬೇರೆಯವರದನ್ನು ಕೇಳಿದಿರಿ ಬಿಟ್ರೆ ನಿಮಗೆ ಅನುಭವ ಆಗದೆ ಇರುವಂತ ಕಾರಣದಿಂದ, ನಿಮ್ಗೆ ಬೇಕಾಗಿರೋದಲ್ಲಿ ಸಿಗದೆ ಇರುವಂತ ಕಾರಣದಿಂದ ಬೇರೆ ಕಡೆಗೆ ನೀವೇನ್ ಮಾಡ್ತಾ ಇದ್ದೀರಿ? ಹೋಗ್ತಾ ಇದ್ದೀರಿ. ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಡಾಕ್ಟರ್ ಹತ್ರ ಹೋಗಿದ್ದೀರಿ, ಕಾಯಿಲೆ ಗುಣ ಆಗ್ತಾ ಇದೆ ಅಂತಂದಾಗ ಬೇರೆ ಕಡೆ ಹೋಗುವಂತ ಯೋಚನೆ ಯಾಕೆ ಮಾಡ್ತೀರಿ ನೀವು? ಬೇರೆ ಕಡೆ ಯಾವಾಗ ಹೋಗ್ತೀವಿ? ಯಾವಾಗ ಹೋಗ್ತೀವಿ? ಇವರು ಮೆಡಿಸಿನ್ ಇಂದ ಕಾಯಿಲೆ ಗುಣ ಆಗ್ತಾ ಇಲ್ಲ, ಕಾಯಿಲೆ ಅಂತೂ ಇದೆ, ಅವಾಗ ನಾವು ಬೇರೆ ಕಡೆ ಹೋಗ್ಬೇಕಾಗತ್ತೆ ಅಲ್ವಾ? ಆತ್ಮನಿಗೆ ಏನ್ ಬೇಕು? ಶಾಂತಿ ಬೇಕು. ಅದು ಇಲ್ಲಿ ಸಿಕ್ಕಿದ್ರೆ ದಿನದಿಂದ ದಿನಕ್ಕೆ ಜಾಸ್ತಿ ಸಿಗ್ತಾ ಇದ್ರೆ ನಾವು ಬೇರೆ ಕಡೆ ಯಾಕೆ ಹೋಗ್ಬೇಕು ಅಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನನ್ನ ಮನಸ್ಸು ಬೇರೆ ಕಡೆಗೆಲ್ಲಾದ್ರೂ ಶಾಂತಿ ಹುಡ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ತಪ್ಪು ಜ್ಞಾನದ್ದು ಅಲ್ಲ, ಬಾಬಾರವ್ರದ್ದು ಅಲ್ಲ, ನಿಮ್ಗೆ ಸರಿಯಾಗಿ ಯೋಗ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಇದು ಯೋಗದ ಅನುಭವ. ಈಗ ಹೇಳಿ, ಯೋಗದಲ್ಲಿ ಕಾಮೆಂಟ್ ಹೇಳಬೇಕು, ಅನುಭವ ಮಾಡಬೇಕು? ಅನುಭವಗಳಲ್ಲಿ. ಅನುಭವ ಮಾಡಿದಾಗ ಏನಾಗ್ತದೆ? ಕಾಮೆಂಟ್ರಿ ಸ್ಟಾಪ್.
ಅಂತರ್ಚಕ್ಷುನು ಏನೂ ನೋಡೋದಿಲ್ಲ, ಹೊರಗಡೆ ಚಕ್ಷುನು ಏನೂ ನೋಡೋದಿಲ್ಲ. ಶಿವಬಾಬನ ಜೊತೆಗೆ ಬಾಬಾ ಬಾಬಾ ಅಂತಾನು ಹೇಳೋದಿಲ್ಲ, ಶಿವಬಾಬಾ ಅಂತಾನು ಹೇಳೋದಿಲ್ಲ, ತಂದೆ ಗುರು ಶಿಕ್ಷಕ ಅಂತಾನು ಹೇಳೋದಿಲ್ಲ, ಫ್ರೆಂಡ್ ಅಂತಾನು ಹೇಳೋದಿಲ್ಲ. ಅದು ಬೇಕು ಇದು ಬೇಕು ಅಂತ ಬೇಡೋದೇ ಇಲ್ಲ, ಕೇಳೋದೇ ಇಲ್ಲ. ಏನಿರ್ತದೆ? ಅನುಭವದ ಅನುಭವ ಅಷ್ಟೇ. ಈಗ ಧಾರಣೆ. ನೆಕ್ಸ್ಟ್ ಯಾವುದು? ಧಾರಣೆ. ಯಾವಾಗ ನೀವು ಯೋಗ ಮಾಡ್ತಾ ಮಾಡ್ತಾ ಹೋಗ್ತಿರೋ ದಿವ್ಯ ಗುಣಗಳು ಧಾರಣೆ. ಮಧುರವಾದಂತಹ ಒಂದು ಮಾತು, ಆದಷ್ಟು ವೈಟ್ ಡ್ರೆಸ್ ಅನ್ನೇ ಹಾಕೊಳ್ಳುವಂಥದ್ದು, ಸೀರಿಯಲ್ ನೋಡೋದನ್ನ ನಿಲ್ಲಿಸುವಂಥದ್ದು, ಊರು ಸುತ್ತೋದನ್ನ ನಿಲ್ಲಿಸುವಂಥದ್ದು, ವೆರೈಟಿ ಊಟ ತಿಂಡಿ ಮಾಡೋದನ್ನ ನಿಲ್ಲಿಸುವಂಥದ್ದು, ಬೇರೆಯವರಿಗೆ ಕೆಟ್ಟದನ್ನ ಬಯಸುವಂಥದ್ದನ್ನ ನಿಲ್ಲಿಸುವಂಥದ್ದು, ಪರದರ್ಶನ ಪರಚಿಂತನೆ ಮಾಡೋದನ್ನ ನಿಲ್ಲಿಸುವಂಥದ್ದು, ಈಶ್ವರೀಯ ಕಾರ್ಯನೇ ನಿಮ್ಗೆ ಇಷ್ಟವಾಗುವಂಥದ್ದು, ಸದಾ ಬಾಬನ ಜೊತೆನೇ ಮಾತನಾಡುವಂಥದ್ದು. ಇದೆಲ್ಲ ಏನು? ಧಾರಣೆ. ಇದೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತಂದ್ರೆ ಏನರ್ಥ? ಏನರ್ಥ? ನಮ್ಮ ಧಾರಣೆ ಸರಿ ಇದೆ. ನಮ್ಮ ಧಾರಣೆ ಯಾವ್ದಲ್ಲಿ ಇರ್ತದೆ? ಶಾರೀರಿಕವಾಗಿರ್ತದೆ. ನಾವು ವೈಟ್ ಡ್ರೆಸ್ ಹಾಕೊಳ್ಬೇಕು, ಬ್ಯಾಡ್ಜ್ ಹಾಕೊಳ್ಬೇಕು, ಅದು ತಿನ್ಬಾರ್ದು ಇದು ತಿನ್ಬಾರ್ದು. ಅದೇ ಮನಸ್ಸಿನಲ್ಲಿ ನಾವು ಇಷ್ಟು ಭಾವನನ್ನ ಧರಿಸಿದೀವಿ, ಅದು ಯಾರಿಗೆ ಗೊತ್ತಾಗತ್ತೆ? ನಾನಾತ್ಮನಿಗೆ. ಅಲ್ವಾ? ಕೆಲವೊಂದು ಅಕ್ಕಂದಿರಿಗೆ ತವರ ಮನೆಯಲ್ಲಿ ಅಮ್ಮ ಕೊಟ್ಟಿರುವಂತ ಸೀರೆ ಉಟ್ಕೊಂಡು ತುಂಬಾ ಇಷ್ಟ. ಯಾರು ಕೊಟ್ಟಿದ್ದು? ಅಮ್ಮ ಕೊಡ್ಸಿದ್ದು. ಅಮ್ಮ. ಇನ್ನು ಕೆಲವರಿಗೆ ಏನಾಗ್ತದೆ, ತಮ್ಮ ಸಂಬಳದಿಂದ ಮೊದಲು ತಗೊಂಡಿರುವಂತ ಸೀರೆ ತುಂಬಾ ಇಷ್ಟ, ಯಾಕಂದ್ರೆ ನನ್ನ ಸಂಪಾದನೆಯಿಂದ ತಂದಿರೋದು. ಇನ್ನು ಕೆಲವರಿಗೆ ಅವರ ಮದುವೆ ದಿನ ಉಟ್ಕೊಂಡಿರುವಂತ ಸೀರೆ ತುಂಬಾ ಇಷ್ಟ, ಯಾಕಂದ್ರೆ ನನ್ನ ಮದುವೆಲಿ ಉಟ್ಕೊಂಡಿದ್ದು. ಇನ್ನು ಕೆಲವರಿಗೆ ತಮ್ಮ ಪತಿ ಮೊದಲನೇ ಸಲ ಸೀರೆ ತಂದ್ಕೊಡೋದು ಇಷ್ಟ. ಇನ್ನು ಕೆಲವರಿಗೆ ಲಾಟ್ರಿ ಸೀರೆ ಸಿಕ್ಕಿರೋದು ಇಷ್ಟ. ಇನ್ನು ಕೆಲವರಿಗೆ ದೇವಸ್ಥಾನದಲ್ಲಿರುವಂತ ದೇವಿಯರ ಸೀರೆಯನ್ನ ಸವಾಲಲ್ಲಿ ತಗೊಂಡು ಬಂದಿರ್ತಾರೆ, ಅದು ಇಷ್ಟ ಅಲ್ವಾ? ಅದನ್ನ ಧರಿಸಿದಾಗ ಅವ್ರಿಗೆ ಏನಾಗ್ತದೆ? ಸ್ಪೆಷಲ್ ಏನೋ ಒಂದೇನಾಗ್ತಾ ಇರ್ತದೆ, ಅನುಭವ. ಆತ್ಮೀರೆ, ಬಾಬನ ಮಗು ಆಗೋ ಮೊದಲು ಕೂಡ ನೀವು ಆ ಡ್ರೆಸ್ ಹಾಕೊಂಡಿರ್ಬೋದು. ಆಗಿನ ನಶೆಗೂ ಇವತ್ತಿನ ನಶೆಗೂ ಡಿಫ್ರೆನ್ಸ್ ಇದೆಯೋ ಇಲ್ವಾ? ಇದೆ ತಾನೆ? ಯಾಕೆ? ಇವತ್ತು ಆ ಬಾಬಾ ಹೇಳುವಂತ ಎಡಿಷನ್ ಇರೋದಕ್ಕೆ ವೈಟ್ ಡ್ರೆಸ್ ಹಾಕೊಂಡಾಗ ನಮ್ಗೆ ಏನಾಗ್ತದೆ? ಖುಷಿ ಆಗತ್ತೆ. ಅದೇ ಪ್ರಪಂಚದಲ್ಲಿ ನರ್ಸ್ ಕೂಡ ವೈಟ್ ಡ್ರೆಸ್ ಹಾಕೊಳ್ತಾರೆ, ಅವ್ರಿಗೆ ಆ ನಶೆ ಖುಷಿ ಇರುತ್ತಾ? ಇಲ್ಲ. ಅವ್ರು ಇಷ್ಟದಿಂದ ಧರಿಸಿರೋದಿಲ್ಲ, ನಾವ್ ಇದನ್ನೇನ್ ಮಾಡಿರ್ತೀವಿ? ಇಷ್ಟದಿಂದ. ಅದೇ ಪ್ರಪಂಚದಲ್ಲಿ ಹಳೆ ಕಾಲದಲ್ಲಿ ವಿಧವೆಯರು ಕೂಡ ವೈಟ್ ಡ್ರೆಸ್ ಅನ್ನು ಹಾಕೊಳ್ತಿದ್ರು. ಖುಷಿಯಿಂದಾನೋ ಕಷ್ಟದಿಂದನೋ? ಕಷ್ಟದಿಂದ. ಈಗ ನೀವು ವೈಟ್ ಡ್ರೆಸ್ ಹಾಕೊಳ್ಳೋದು ಖುಷಿಯಿಂದಾನೋ ಕಷ್ಟದಿಂದನೋ? ಖುಷಿಯಿಂದ. ಖುಷಿಯಿಂದ ಅಲ್ವಾ? ಪ್ರಪಂಚದ ಬಗ್ಗೆ ನೀವು ಯೋಚನೆಯನ್ನ ಮಾಡೋದಿಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಧಾರಣೆ. ಓಕೆ, 4ನೇ ವಿಷಯ ಯಾವುದು? 4ನೇ ವಿಷಯ ಸೇವೆ. ಸೇವೆಯಲ್ಲಿ ಅನುಭವ ಅಂತಂದ್ರೆ ಏನು? ನೀವು ಮನಸಾ ಸೇವೆನಾದ್ರೂ ಮಾಡಿ, ವಾಚಾ ಸೇವೆನಾದ್ರೂ ಮಾಡಿ, ಕರ್ಮಣ ಸೇವೆಯಲ್ಲಿ ಮಾಡಿ, ರಾತ್ರಿ ಮಲ್ಕೊಂಡಾಗ ಮಾಡಿ, ಸ್ವಪ್ನದಲ್ಲಿ ಮಾಡಿ, ಧನದ ಸೇವೆ ಮಾಡಿ, ಅಡಿಗೆ ಮಾಡೋದು ಏನು ಮಾಡಿದ್ರು ಕೂಡ ಆ ಸಮಯದಲ್ಲಿ ಭಗವಂತನ ಸಪ್ತ ಶಕ್ತಿಗಳು ಅಥವಾ ಯಾವುದೋ ಒಂದು ಶಕ್ತಿಗಳು ನಿಮ್ಮ ಮೂಲಕ ಪ್ರವಾಹ ಆಗುವಂತ ಅನುಭವ ನಿಮಗೆ ಆದರೆ ಮಾತ್ರ ಅದು ಸೇವೆಯ ಅಕೌಂಟ್ ಅಲ್ಲಿ ಬರುತ್ತೆ. ಯಾವ ಅನುಭವ ಆಗ್ಬೇಕು? ಯಾರೋ ಅಕ್ಕಂದಿರು ಹೊಗಳಿಬಿಟ್ರು, ಅಣ್ಣಂದಿರು ಹೊಗಳಿಬಿಟ್ರು, ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳಿಬಿಟ್ರು, ಅದು ಸೇವೆ ಅಲ್ಲ. ಅದು ಸೇವೆ ಅಲ್ಲ. ಸೇವೆ ಯಾವುದು? ನೀವು ಆ ಸೇವೆ ಮಾಡ್ಬೇಕಾದ್ರೆ ನಿಮಗೆ ಅನುಭವ ಆಗ್ಬೇಕು. ಏನು? ಜ್ಞಾನ ಹೊರಗಡೆ ಹೋಗುವಂತ ಅನುಭವ ಅಲ್ಲ. ನೀವು ಎಷ್ಟು ಒಬ್ಬಟ್ಟು ಮಾಡದೆ ಹೇಳೋದು ಅನುಭವ ಅಲ್ಲ. ನೀವು ಒಬ್ಬಟ್ಟು ಕೊಟ್ಟು, ಹಾಲು ಕೊಟ್ಟು, ತುಪ್ಪ ಕೊಟ್ಬಿಟ್ಟು ಅವ್ರು ಚೆನ್ನಾಗಿದೆ ಅಂತ ಹೇಳುವಂಥದ್ದಲ್ಲ. ಏನ್ ಅನುಭವ ಆಗ್ಬೇಕು ನಿಮಗೆ? ಭಗವಂತನ ಜೊತೆಯಲ್ಲಿ ಇರುವಂತ ಅನುಭವ ಆಗ್ಬೇಕು. ಸೇವೆ ಅಂತದೇನು ಹೇಳಿ ನೋಡೋಣ ಆತ್ಮೀಯರೇ? ಒಂದು ಸಾಧನವಾಗಿ ಭಗವಂತನ ಜೊತೆಯಲ್ಲಿರೋದು. ನಿಮ್ಮ ಮೂಲಕ ಭಗವಂತ ಅವನ ಆಸ್ತಿಯನ್ನ ಬೇರೆಯವರಿಗೆ ಕೊಡೋದು. ಆಹಾರದ ಮೂಲಕನೋ, ಸಂಕಲ್ಪದ ಮೂಲಕನೋ, ವಾತಾವರಣದ ಮೂಲಕನೋ, ವಾಯುಮಂಡಲದ ಮೂಲಕನೋ ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಕನೆಕ್ಟೇ ಆಗಿಲ್ಲ ಅಂತಂದ್ರೆ ಸೇವೆ ಅಂತ ಹೆಂಗಾಗ್ತದೆ? ಓಕೆ, ಸೇವೆ ನೀವು ಮಾಡೋದು, ನಿಮ್ಮಪ್ಪ ಮಾಡೋದು? ನಿಮ್ಮ ಅಪ್ಪನೇ ಜೊತೆಲಿ ಇಲ್ಲ ಅಂತಂದ್ರೆ ಸೇವೆ ಹೆಂಗ ಆಗ್ಬಿಡ್ತದೆ? ಸೇವೆ ಬಾಪ ಜೊತೆಲಿ ಇದ್ದಾರೆ ಇಲ್ಲ ಹೆಂಗ್ ಗೊತ್ತಾಗ್ತದೆ? ಅದ್ರ ಅನುಭವ ಆಗ್ತಾ ಇರುತ್ತೆ. ಆಗ್ಬೇಕಲ್ವಾ? ಬಿಸಿಲಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಸೆಕೆ ಆಗ್ತಾ ಇದೆ ಬಿಸಿಲಿದೆ ಅಂತ. ಅಯ್ಯೋ ಅಣ್ಣವ್ರೇ, ಬೆಂಗಳೂರಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಚಳಿ ಚಳಿ ಇರೋದಕ್ಕೆ ತಾನೇ ನೀವು ಚಳಿ ಅಂತ ಬಬ್ಬೆ ಹೊಡಿತೀರಿ. ಚಳಿನೇ ಇಲ್ಲ ಅಂತಂದ್ರೆ ಚಳಿ ಇದೆ ಅಂತ ಗೊತ್ತಾಗ್ತದೆ.
ಸೆಕೆ ಇರೋದಕ್ಕೆ ಸೂರ್ಯ ಇದ್ದಾನೆ ಅಂತ ಗೊತ್ತಾಗ್ತದೆ, ಕತ್ಲೆ ಇರೋದಕ್ಕೆ ಚಂದ ಇದ್ದಾನೆ ಅಂತ ಗೊತ್ತಾಗ್ತದೆ ಅಲ್ವಾ? ಹಾಗೇನೆ ಬಾಬಾ ಇದ್ದಾರೆ ಅಂತಂದ್ರೆ ಬಾಬಾ ನನ್ನ ಮೂಲಕ ಅವ್ರಿಗೇನು ಕೊಡ್ತಾ ಇದ್ದಾರೆ? ಈಗ ಹೇಳಿ, ಬಾಬಾ ಬೇರೆಯವ್ರಿಗೆ ಜ್ಞಾನ ಕೊಡ್ಲಿಕ್ಕೆ ಇಷ್ಟಪಡ್ತಾರೋ ಶಕ್ತಿ ಕೊಡ್ಲಿಕ್ಕೆ ಇಷ್ಟಪಡ್ತಾರೋ? ಶಕ್ತಿ. ಶಕ್ತಿ ಕೊಡು. ಬಾಬಾ ಅಲ್ಲಿದ್ದಾರೆ ಅಂದ್ಮೇಲೆ ಬಾಬಾನಲ್ಲಿರೋ ಗುಣಗಳ ಅನುಭವ ಆಗ್ಲೇ ಬೇಕು. ಅಲ್ಲಿ ಚಳಿ ಇದ ಮೇಲೆ ಚಳಿಯ ಅನುಭವ ಆಗ್ಲೇ ಬೇಕು, ಬೆಂಕಿ ಇದೆ ಅಂದ್ಮೇಲೆ ಬೆಂಕಿಯ ಬಿಸಿ ಅನುಭವ ಆಗ್ಲೇ ಬೇಕು. ನೀವು ಮೆಣಸಿನಕಾಯಿ ತಿಂದಿದ್ದೀರಿ ಅಂತಂದ್ರೆ ಸಿಹಿ ಅನುಭವ ಆಗ್ಲೇಬೇಕು. ಇಲ್ಲ, ಮತ್ತೆ ಖಾರದ ಅನುಭವ ಆಗ್ಲೇಬೇಕು. ಯಾಕೆ? ಮೆಣಸಿನಕಾಯಿದು ಗುಣ ಅದು. ಖಾರ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಈ ವರ್ಷದಲ್ಲಿ ನೀವು ನಿಮ್ಮ ಲೆವೆಲ್ ಅನ್ನ ಇವಾಗ ಏನ್ ಮಾಡ್ಬೇಕಾಗ್ತದೆ? ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ವಿಷಯದಲ್ಲಿ ನೀವೇನಾಗ್ಬೇಕು? ಅನುಭವದ ಅಧಿಕಾರಿಗಳು. ನೋಡ್ರಿ, ನನಗೆ ಆಗಿರೋ ಅನುಭವವನ್ನು ನಾನು ಹೇಳ್ತಾ ಇದ್ದೇನೆ. ನೀವು ನಂಬಿ ಆದ್ರೆ ನಂಬಿ, ಬಿಟ್ರೆ ಬಿಡಿ ಅಲ್ವಾ? ಓಕೆ, ನೀವು ಅನುಭವ ಹೇಳಲಿಕ್ಕೆ ಎಲ್ಲಾದ್ರೂ ಪ್ರಿಪೇರ್ ಆಗ್ಬೇಕಾ? ಇಲ್ಲ. ರೆಡಿ ಆಗ್ಬೇಕಾ? ಇಲ್ಲ. ಇಲ್ಲ. ಏನ್ ಹೇಳಿಕ್ ಪ್ರಿಪೇರ್ ಆಗ್ಬೇಕು? ನಮ್ಮ ಜ್ಞಾ- ಅನುಭವ. ಜ್ಞಾನ ಹೇಳಬೇಕು ಅಂದ್ರೆ ಪ್ರಿಪೇರ್ ಆಗ್ಬೇಕು ನೀವು, ಹೌದಾ? ಬೇರೆಯವ್ರ ವಿಷಯ ಹೇಳಬೇಕು ಅಂದ್ರೆ ನೀವು ಪ್ರಿಪೇರ್ ಆಗ್ಬೇಕು. ನಿಮ್ಮ ಅನುಭವ ಆಗ್ಲಿಕ್ಕೆ ಹೇಳಲಿಕ್ಕೆ ನೀವೇನ್ ಪ್ರಿಪೇರ್ ಮಾಡ್ಬೇಕು? ಏನಿಲ್ಲ. ಓಕೆ, ನಿಮ್ ಮದ್ವೆ ಯಾವಾಗ ಆಗಿದೆ ಅಂತ ಕೇಳ್ತಾರೆ, ಅದಕ್ಕೆ ನೀವು ಓದ್ಕೊಂಡ್ ಬರ್ಬೇಕಾ ಕೇಳ್ಕೊಂಡ್ ಬರ್ಬೇಕಾ? ನಿಮ್ಗೆ ಎಷ್ಟು ಜನ ನಮ್ಗೆ ಮಕ್ಕಳಾಗಿದ್ದಾರೆ ಅಂತ ಕೇಳ್ತಾರೆ, ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಾರೆ, ಯಾವ ಸ್ಕೂಲಲ್ಲಿ ಓದಿದ್ದೀರಿ ಅಂತ ಕೇಳ್ತಾರೆ. ನಿಮ್ಮ ಬಗ್ಗೆ ಕೇಳ್ತಾ ಇದ್ದಾರೆ. ಯಾರ ಬಗ್ಗೆ? ನಿಮ್ಮ ಬಗ್ಗೆ. ಅವಾಗ ನೀವೇನ್ ತಯಾರಿ ಮಾಡ್ಕೊಂಡು ಬರ್ಬೇಕು? ಏನೂ ಇಲ್ಲ. ಯಾಕೆ? ಸ್ವಯಂ ನಮ್ಮ ಹತ್ರ ಇದೆ. ನಡೆದಿರೋದನ್ನ ನೀವು ಹೇಳ್ತಾ ಇದ್ದೀರಿ. ಓಕೆ, ನಿಮಗಿರೋದನ್ನ ಹೇಳ್ಬೇಕಾದ್ರೆ ಅದು ಸತ್ಯನೋ ಸುಳ್ಳು ಅಂತ ನಿಮ್ಗೆ ಮನಸ್ಸಲ್ಲಿ ಡಿಲೇಮಾ ಇರ್ತದ? ಇರಲ್ಲ. ಯಾಕೆ? ನಡೆದಿರೋದನ್ನ ನಾನು ಹೇಳಿದ್ದೇನೆ, ನೀವು ಸರಿ ಅಂತ ತಿಳ್ಕೊಳ್ಳಿ, ತಪ್ಪ ಅಂತ ತಿಳ್ಕೊಳ್ಳಿ, ಅದು ನಿಮ್ಮ ಮನೋಸ್ಥಿತಿ. ನನಗೆ ಒಳಗಡೆಯಿಂದ ಏನಾಗ್ತದೆ, ಕಾನ್ಫಿಡೆನ್ಸ್ ಲೆವೆಲ್ ಇರ್ತದೆ. ನನಗೇನು ಅನುಭವ ಮಾಡಿಸಿ ಅದನ್ನ ನಾನು ಹೇಳಿದ್ದೇನಪ್ಪ ಅಷ್ಟೇ, ನನಗಾಗಿರೋದನ್ನ ನಾನು ಹೇಳಿದ್ದೇನೆ ಅಷ್ಟೇ. ಇದನ್ನ ತಿಂದಾಗ ನನಗೆ ಹುಳಿ ಆಗಿದೆ, ನಿನ್ಗೆ ಸಿಹಿ ಆಗಿರಬಹುದು, ನಿನ್ಗೆ ಸಪ್ಪೆ ಅದೇನೇನಾಗಿದೆ ನನಗೆ ಗೊತ್ತಿಲ್ಲ. ನನಗೆ ತಿಂದಾಗ ನನಗೇನಾಗಿದೆ? ಅದು ಸಿಹಿ ಆಗಿದೆ. ಅವಾಗ ಸಿಹಿ ಆಗಿದೆ ಹೇಳೋದನ್ನ ಯಾರು ಕೇಳಿದ್ರು ಕೂಡ ನೀವೇನ್ ಮಾಡ್ತಾ ಇರ್ತೀರಿ? ಹೇಳ್ತಾ ಇರ್ತೀರಾ. ಅದೇ ಬೇರೆಯವ್ರು ಕೇಳಿರೋದನ್ನ ನಾವು ಹೇಳಿದಾಗ ಏನಾಗ್ತದೆ? ಕನ್ಫ್ಯೂಷನ್ ಆಗತ್ತೆ. ಹೌದು ಅಲ್ವೋ ಅಂತ ಅಲ್ವಾ? ಅದಕ್ಕಾಗಿ ಈ ವರ್ಷ ನಾವೇನ್ ಮಾಡ್ಬೇಕಂತ ಬಾಬಾ ಹೇಳ್ತಾರೆ, 4 ವಿಷಯದಲ್ಲಿ ಏನಾಗ್ಬೇಕು? ಅನುಭವದ ಅಥಾರಿಟಿ. ಅಧಿಕಾರಿಗಳಾಗ್ಬೇಕು. ಅದು ಇನ್ನೂ ನಾವು ಆಗಿಲ್ಲ. ಬರೀ ನಮಗೆ ನಾವು ಜ್ಞಾನ ಹೇಳೋದಲ್ಲಿ, ಜ್ಞಾನವನ್ನ ರೆಪಿಟೇಷನ್ ಮಾಡೋದಲ್ಲಿ, ಅಥವಾ ಅದನ್ನ ಬರೆದಿಟ್ಕೊಳ್ಳೋದಲ್ಲಿ, ನೆನಪಿಟ್ಕೊಳ್ಳೋದಲ್ಲಿ, ಬೇರೆಯವ್ರಿಗೆ ತಿಳಿಸೋದಲ್ಲಿ ನಾವೇನಾಗಿದ್ದೀವಿ? ಪಾರಂಗತರು ಆಗ್ಬಿಟ್ಟಿದ್ದೀವಿ. ಬೇರೆಯವರು ಕಡಿಮೆತನ ನೋಡೋದಲ್ಲಿ, ಅವರಿಗೆ ತಿದ್ದುತು ಇಡೋದಲ್ಲಿ ನಾವೇನಾಗಿದ್ದೀವಿ? ಬುದ್ಧಿವಂತರು ಆಗಿಬಿಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಬೀಗದಿನ ಸೇವೆ ಆಗ್ಬೇಕು ಅಂತಂದ್ರೆ ನೀವು ಅನುಭವದಲ್ಲಿರಬೇಕು, ಬೇರೆಯವರಿಗೂ ಅನುಭವ ಮಾಡಿಸ್ಬೇಕು. ಎಲ್ಲಿವರೆಗೆ ನೀವು ಅನುಭವದಲ್ಲಿ ಇರೋದಿಲ್ವೋ ಬೇರೆಯವ್ರಿಗೆ ಅನುಭವ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಹೇಳಿ, ಬೇರೆಯವ್ರಿಗೆ ಏನ್ ಕೊಡೋಣ? ಜ್ಞಾನ ಕೊಡೋಣವಾ? ಸಂಕಲ್ಪ ಕೊಡೋಣವೋ? ಶುಭ ಭಾವನೆ ಕೊಡೋಣ? ಏನ್ ಕೊಡೋಣ? ಶುಭ ಭಾವನೆ. ಅನುಭವದ ಅನುಭವ ಪ್ರಯೋಗ. ಕೊಡೆ. ಏನ್ ಕೊಡೆ? ಅನುಭವ. ಶುಭ ಭಾವನೆ ಅಂತಂದ್ರೇನು? ಶುಭ ಭಾವನೆ ಅಂತಂದ್ರೇನು? ನಾಗರತ್ನ ಕೇಳಿ ನೋಡೋಣ. ಆಶೀರ್ವಾದಗಳನ್ನ. ಆಶೀರ್ವಾದ ಬೇರೆ, ಶುಭ ಭಾವನೆ ಬೇರೆ. ಅದಕ್ಕೆ ಇದಕ್ಕೆ ಸೇರಿಸ್ಬಿಡಿ ನೀವು. ಆಶೀರ್ವಾದ ಯಾವಾಗ ಅವ್ರು ನಿಮ್ಮ ಹತ್ರ ಬಂದ್ಬಿಟ್ಟು ನಮಸ್ಕಾರ ಮಾಡಿದಾಗ ನೀವು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀವಿ. ಶುಭ ಭಾವನೆ ಯಾವುದು? ಒಳ್ಳೆಯದಾಗಲಿ. ಒಳ್ಳೇದು. ಶುಭ ಭಾವನೆ ಯಾವುದು ಅಂತಂದ್ರೆ ಅವ್ರಿಗೆ ಕೆಲಸ ಸಿಗಲಿ, ಅವ್ರಿಗೆ ಎಜುಕೇಶನ್ ಸಿಗಲಿ, ಅವ್ರು ಸಂಪಾದನೆ ಮಾಡ್ಲಿ. ಇದ್ಯಾವುದು? ಶುಭ ಭಾವನೆ. ಈಗ ಬೇರೆ ಕೆಲಸ ಸಿಗಲಿ ಅಂತ ನೀವು ಹೇಳೋದು ಶ್ರೇಷ್ಠನೋ, ಅವ್ರಿಗೆ ಬೇಕಾಗಿರೋ 10,000 ರೂಪಾಯಿ ಕೈಯಲ್ಲಿ ಕೊಡೋದು ಶ್ರೇಷ್ಠನೋ? ಕೊಡೋದು. ಕೊಡೋದು. ಕೆಲಸ ಸಿಗಲಿ ಅಂತ ಹೇಳಿ ನೀವು ಅವ್ರೋಗಿ ಡ್ಯೂಟಿಗೆ ಜಾಯಿನ್ ಆಗಿ 1 ತಿಂಗಳು ಕೆಲಸ ಮಾಡಿ ಆಮೇಲೆ 10,000 ರೂಪಾಯಿ ಅವನಿಗೆ ಸಿಕ್ಕಿದಾಗ ಹೆಂಗಿರ್ತದೆ? ಅದೇ ನೀವು ಡೈರೆಕ್ಟ್ ಆಗಿ 10,000 ರೂಪಾಯಿ ಕೊಟ್ರೆ ಹೆಂಗಿರ್ತದೆ? ಡೈರೆಕ್ಟ್ ಆಗಿ ಕೊಟ್ರೆ ಅನುಭವ ಆಗೋದಿಲ್ಲ. ಆ ಡೈರೆಕ್ಟ್ ಆಗಿ ಕೊಟ್ರೆ ಅನುಭವ ಆಗುದಿಲ್ಲ ಅವನಿಗೆ. ಎದುರುಗಡೆ ಅದು ಅವನಿಗೆ ನನ್ಗಾಗುತ್ತೆ ಅಣ್ಣ, ಅವ್ರಿಗಾಗುತ್ತೆ. ಅವನಿಗೇನೋ ಕಷ್ಟ ಇದೆ, ಸರಿನಾ? ಕಷ್ಟ ಇದ್ದಾಗ ಅವ್ನು ನಿಮ್ಮ ಹತ್ರ ಕೇಳಲಿಕ್ಕೆ ಬಂದಿದ್ದಾನೆ.
ನೀನು ಅಲ್ಲೋಗು ಇಲ್ಲೋಗು ಅದು ಮಾಡು ಹಿಂಗ್ ಮಾಡು ಅಂತ ಬೇಡ ಅವನಿಗೆ ಹೇಳುದು ಹೆಂಗಿರ್ತದೆ, ಡೈರೆಕ್ಟ್ ಆಗಿ ಎತ್ತು ಕೊಡೋದು ಹೆಂಗಿರ್ತದೆ, ಯಾವ್ದು ಚೆನ್ನಾಗಿರ್ತದೆ ಆ ಸಮಯಕ್ಕೆ Direct ಆಗಿ ಡೈರೆಕ್ಟ್ ಆಗಿ ಕೊಡೋದು. ಕೊಡೋದು ಚೆನ್ನಾಗಿರುತ್ತೆ. ಅಲ್ವಾ? ಹಾಗೆ ಇನ್ನು ಮುಂದೆ ಬರುವಂತ ಜನ ಯಾರು ಅದೇ ತರ. ಸಮಯಕ್ಕೆ ತಗೊಂಡು ಅಲ್ವಾ? ಆವಾಗ ನೀವು ಇಲ್ಲ. ರೆಡಿಮೇಡ್ ಆಗಿ ಕೊಡಬೇಕು ತಾನೆ. ಅದಕ್ಕೆ ಈ ಮೊದ್ಲಿನ ಬಾಬಾ ಏನು ತೀವ್ರ ಪುರುಷಾರ್ಥಕರು ಅಂತ ಹೇಳಿದ್ರು. ತುಂಬಾ ಸಂಪಾದನೆ ಮಾಡಿ ಬಂದ್ರು ಕೊಡ್ತಾ ಹೋಗಿ ಅಷ್ಟೇ. ನೀನು ಯೋಗ ಮಾಡು, ಈ ಬಿಂದು ಮಾಡು, ಅಶರೀರಿ ಮಾಡು, ಸರ್ವಶಕ್ತಿವಂತ ಮಾಡು. ಈಗ ನೀವ್ ಹೇಳಿ, ನೀವೆಷ್ಟು ಸಾಧನೆ ಮಾಡಿದಿರಿ, ಅಷ್ಟು ಸಾಧನೆ ಮಾಡುವಷ್ಟು ಟೈಮ್ ಅವ್ರಿಗಿದೆಯಾ? ಇಲ್ಲ ಪುರ್ಸತ್ತಿದೆಯಾ? ಸಮಯ ಇಲ್ಲ. ಇದೆಯಾ? ಇಲ್ಲ. ಅವ್ರೇನ್ ಮಾಡ್ತಾರೆ? ರೆಡಿಮೇಡ್ ಬೇಕು. ತಿನ್ಲಿಕ್ಕೆ ಬಂದಿರ್ತಾರೆ ನಿಮ್ಮ ಹತ್ರ. ಅದಕ್ಕೆ ತಕ್ಕಾಗ ನಾವೇನ್ ಮಾಡ್ಬೇಕು? ಕೊಡ್ಬೇಕಾಗುತ್ತೆ. ನಿಮ್ಮ ಮಕ್ಕಳು ಹೊರಗಡೆ 10 ತಾಸು 12 ತಾಸು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ನೀನ್ ಬಂದ್ಬಿಟ್ಟು ಕೆಲಸ ಮಾಡೋದು ಮಾಡ್ತಾರ ಅವರು? ಇಲ್ಲ ಮಲ್ಕೊಂಡ್ರೆ ಮಾಡಲ್ಲ. ಸಾಕಪ್ಪ ಅಂತ ಇರ್ತಾರೆ. ತಿಂಡಿ ತಿಂತಾರೆ, ಹೋಗ್ಬಿಟ್ಟು ಮಲ್ಕೊಳ್ತಾರೆ, ಅಷ್ಟೇ ಕೆಲಸ. ಹಾಗೆ ಇನ್ನು ಮೇಲೆ ಬರುವಂತ ಆತ್ಮಗಳು ರೆಡಿಮೇಡ್ ಆತ್ಮಗಳು. ಅವ್ರಿಗೇನ್ ಬೇಕು? ರೆಡಿಮೇಡ್ ಊಟ ಬೇಕು. ಡೈರೆಕ್ಟ್ ಪ್ರಾಡಕ್ಟ್ ಬೇಕು ಅಷ್ಟೇ. ಪಂಚತತ್ವಗಳಿಗಿರ್ಬೋದು, ಬರುವಂತ ಆತ್ಮಗಳಿಗಿರ್ಬೋದು, ಅವರಿಗೆ ನೀವು ಜ್ಞಾನ ಹೇಳಲಿಕ್ಕೆ ಹೋದ್ರೆ ಅವ್ರು ಜ್ಞಾನ ಕೇಳಲಿಕ್ಕೆ ರೆಡಿ ಇಲ್ಲ. ಇರೋದಿಲ್ಲ. ಯಾಕೆ ಹೇಳಿ? ಸಮಯವಿಲ್ಲ. ಜ್ಞಾನ ಪ್ರಪಂಚದಲ್ಲಿ ಬೇಕಾದಷ್ಟು ಸಿಗ್ತಾ ಇದೆ. ಭಕ್ತಿ ಮಾರ್ಗದಲ್ಲೂ ಸಿಗ್ತಾ ಇದೆ, ಜ್ಞಾನ ಮಾರ್ಗದಲ್ಲೂ ಸಿಗ್ತಾ ಇದೆ, ಯೂಟ್ಯೂಬ್ ಅಲ್ಲೂ ಸಿಗ್ತಾ ಇದೆ, ಗೂಗಲ್ ಅಲ್ಲೂ ಸಿಗ್ತಾ ಇದೆ. ಸಿಗದೆ ಇರೋದು ಯಾವುದು? ಅನುಭವ. ಅನುಭವದ ಅನುಭವ. ಪ್ರಯೋಗ. ಅಲ್ವಾ? ಅದಕ್ಕಾಗಿ ನಮ್ಮ ಗ್ರೂಪ್ ಅಲ್ಲಿ ಬಾಬಾ ನಮ್ಗೆ ತಪಸ್ಸಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ತಪಸ್ಸು ಮಾಡಿ ಮಕ್ಕಳೇ, ಬೇರೆಯವ್ರಿಗೆ ಅನುಭವವನ್ನ ಮಾಡಿಸಿ. ಜ್ಞಾನ ಕಡಿಮೆ ಆಗ್ತಾ ಹೋಗ್ಬೇಕು, ತಪಸ್ಸು ಹೆಚ್ಚು ಹೆಚ್ಚಿಗೆ ಆಗ್ತಾ ಹೋಗ್ಬೇಕು, ಯೋಗ ಹೆಚ್ಚಿಗೆ ಆಗ್ತಾ ಹೋಗ್ಬೇಕು. ಅದೇನಾಗ್ತಾ ಇದೆಯೋ ಆ ಅನುಭವ ನಿಮಗೆ ಆಗ್ಬೇಕಾಗ್ತದೆ. ಅರ್ಥ ಆಯ್ತಾ? ಯಾವುದು ಅಧಿಕಾರ, ಪವರ್ ಯಾವುದು? ಅನುಭವದ ಜ್ಞಾನಕ್ಕೆ ಪವರ್ ಜಾಸ್ತಿನೋ ಅನುಭವಕ್ಕೆ ಪವರ್ ಜಾಸ್ತಿನೋ? ಅನುಭವ. ಅನುಭವಕ್ಕೆ. ನೋಡಿ, ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ನಾವು ಮೌಂಟ್ ಅಬ್ಬಿಗೆ ಹೋದಾಗ ಬಾಬಾ ಹೇಳಿರುವಂತ ಜ್ಞಾನ ಮುರಳಿ ನೆನಪಿರ್ತದ ನಮ್ಗೆ? ಯಾವ ನೆನಪಿರ್ತದೆ? ಅನುಭವ. ಎಕ್ಸ್ಪೀರಿಯನ್ಸ್ ಅನುಭವ ಮಾಡ್ತಾರೆ. ಶಾಂತಿಯಾಗಿತ್ತು. ಲೌಕಿಕದವರು ಕೂಡ ಮೌಂಟ್ ಅಬ್ ಹೋಗ್ಬಿಟ್ಟು ಬಂದವ್ರು ಏನ್ ಹೇಳ್ತಾರೆ? ಟೀ ಕಾಫಿ ಕುಡಿದ್ರೆ ಮರ್ತೋಗ್ಬಿಡ್ತಾರೆ, ಊಟ ತಿಂಡಿ ಮರ್ತೋಗ್ಬಿಡ್ತಾರೆ. ಅಲ್ಲ, ಶಾಂತಿ ಮಾತ್ರ ಚೆನ್ನಾಗಿದೆ ರೀ. ಯಾಕೆ ಹೇಳಿದ್ರು ಹೇಳಿ ನೋಡೋಣ? ಅವರು ಅಲ್ಲಿನ ವೈಬ್ರೇಷನ್ ಆಗಿದೆ. ಅಲ್ಲಿ ಯಾರು ಮಾಡಿಟ್ಟಿದಾರ, ರೆಡಿಮೇಡ್ ತಿನ್ಕೊಂಡು ಬಂದ್ರು ತಾನೆ. ಹಾಗಂತ ಅಲ್ಲಿ ಶಾಂತಿ ಹೆಂಗ್ ಪಡ್ಕೊಳ್ಬೇಕು ಅಂತ ವಿಧಿ ಗೊತ್ತಾ, ಧ್ಯಾನ ಗೊತ್ತಾ ಅವರಿಗೆ? ಗೊತ್ತಿಲ್ಲ. ಅವರು ಸಾಧನೆ ಮಾಡ್ಬಿಟ್ಟು ಏನ್ ಪಡ್ಕೊಂಡು ಬಂದಿದಾರ? ಇಲ್ಲ. ಏನ್ ಇಲ್ಲ. ಮಾಡಿದ್ದಾರೆ? ರೆಡಿಮೇಡ್ ತಿನ್ಕೊಂಡು 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 ಬಂದಿದ್ದಾರೆ. ಬಂದಿದ್ದಾರೆ. ಹಾಗೆ ಇನ್ನು ಮೇಲೆ ನಾವು ಈ ಜನರಿಗೆ ಏನ್ ಕೊಡ್ಬೇಕು? ರೆಡಿಮೇಡ್ ಕೊಡ್ಬೇಕು. ಇಲ್ರಿ, ಬರ್ರಿ ನಾವು ಕೋರ್ಸ್ ಕೊಡ್ತೀವಿ, ಕ್ಲಾಸ್ ಕೊಡ್ತೀವಿ ಅಂತಂದ್ರೆ, ನಿಮ್ ಕ್ಲಾಸ್ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ಗೆ ಬೇಡ. ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ರೆಡಿಮೇಡ್ ಪ್ರಾಡಕ್ಟ್ ಕೊಡ್ತೀರಾ ಅಂತ ಬಾಯಲ್ಲಿ ಹೇಳುವಂಗಿಲ್ಲ. ನಾವು ನಿಮ್ಮ ಎದುರುಗಡೆಗೆ ಬಂದಾಗ ಅನುಭವ ಆಗಿದ್ಯಾ, ನಾವು ಬರ್ತೀವಿ. ಅನುಭವ ಆಗಿಲ್ವಾ, ನಿಮ್ಮ ಅಡಿಗೆ ನಮ್ಗೆ ಬೇಡ. ಬೇಡ. ಅಲ್ವಾ? ಯಾವ್ದೋ ಒಂದು ಹೋಟೆಲ್ ಇದ್ದಾಗ ಅವ್ರು ತಿಂದಾಗ ರುಚಿ ಇದ್ರೆ ಮಾತ್ರ ಬರ್ತಾವ. ನಾವು ಅವ್ರು ಬೇರೆ ಕಡೆ ಎಲ್ಲ ತಿಂದಿರೋಕ್ಕಿಂತ ಇಲ್ಲಿ ರುಚಿ ಆಗಿದ್ದಾಗ ಹುಡ್ಕೊಂಡು ಬರ್ತಾನೆ, ಎಷ್ಟು ದೂರದಲ್ಲಿ ಬೇಕಾದ್ರೂ ಇರ್ಲಿ. ಅಲ್ವಾ? ಆ ರುಚಿ ಸಿಗ್ಲಿಲ್ಲ ಅಂತಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಸಿಗ್ತದೆ, ನೀನ್ ಮತ್ತೆ ಯಾಕೆ ಬರ್ಬೇಕು? ನನಗೆ ಮಾಡ್ಕೊಳ್ಳಿಕ್ ಬರ್ತದೆ, ನೀನ್ ಮತ್ತೆ ಯಾಕೆ ಬರ್ಬೇಕು? ಅಲ್ವಾ? ಅವನಿಗೆ ಬೇಕಾಗಿರೋದನ್ನ ನಾವು ಇವಾಗ ರೆಡಿಮೇಡ್ ಕೊಡೋದ ಕಡೆ ಯೋಚನೆ ಮಾಡಬೇಕೇ ಹೊರತು, ನಾವು ಬರೀ ಭಾಷಣವನ್ನ ಮಾಡಿದ್ರೆ ನಮ್ಗಿಂತ ಮುಂದೆ ಅವನು ಮುಂದೋಗ್ತಾನೆ, ಗೊತ್ತಿರ್ಲಿ. ಅಲ್ವಾ? ಅಚ್ಚಾ, ಶಾಂತಿ. ಓಂ ಶಾಂತಿ.